1 Samuel chapter 30 verse 8. ಸಿಕ್ಕಿದವ್ರು ಆಮೇಲೆ ಹೇಳ್ರಿ. ಗಟ್ಟಿಯಾಗಿ ಎಲ್ಲರೂ ಒಂದೇ ವಾಕ್ಯ ಇರೋದು, ಒಂದೇ ಸ್ವರದಲ್ಲಿ ಉಚ್ಚ ಸ್ವರದಲ್ಲಿ ಓದಬೇಕು. ರೆಡಿನಾ? ಹಿಯರ್ ವಿ ಗೋ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸ್ಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಕರ್ತನೆ, ಈ ವಾಕ್ಯದ ಮೂಲಕ ಜನರ ಹೃದಯಗಳಲ್ಲಿ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. 1ನೇ ತಾರೀಕು ನಮ್ಮ ವಾಗ್ದಾನದ ಸಂದೇಶ ಯಶಸ್ಸಿನ ತಿಂಗಳು, ದ ಮಂತ್ ಆಫ್ ಸಕ್ಸಸ್. ಸಕ್ಸಸ್ ಎಂಬ ವಿಷಯದ ಕುರಿತು ನಾನು ಮಾತನಾಡಿದೆ. ನೀವು ದೇವರ ಬಳಿಯಲ್ಲಿ ಎಂದಾದರೂ ಏನಾದರೂ ಕೇಳಿದ್ರೆ ದೇವರು ನಿಮಗೆ ಉತ್ತರ ಕೊಡುವಾಗ ಆ ಉತ್ತರಕ್ಕಾಗಿ ನೀವು ಕಾದಿರಬೇಕು. ಆ ಉತ್ತರವನ್ನು ಪರಿಪಾಲನೆ ಮಾಡುವವರಾಗಿರಬೇಕು. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ದಾವೀದನು ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥ ಮೂಮೆಂಟ್ಗಳು. ನಿಮಗೆ ಚರಿತ್ರೆ ಭಾಗ ಗೊತ್ತಿದೆ. ನಾನು 1ನೇ ತಾರೀಕು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಹೇಳಿದೆ. ಅವನ ಜೀವನದಲ್ಲಿ ನಿರಾಶೆಯು, ನಷ್ಟವು, ದುಃಖವು, ಜೊತೆಗಿದ್ದವರು ಸಹ ಕಲ್ಲುಗಳನ್ನು ತೆಗೆದು ಒಡೆಯುವ ಪ್ರಮೇಯ ಉಟ್ಕೊಂಡಿರುವಾಗ ದಾವೀದನು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾನೆ. ಆದರೆ ಅವನ ಧೈರ್ಯ ಗೆಡಲಿಲ್ಲ. ನನಗೆ ಬಹಳ ಇಷ್ಟಕೊಟ್ಟಂಥ ಪದ, ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನೇ ತಾನು ಬಲಪಡಿಸ್ಕೊಂಡ್ರು. ಅವನನ್ನು, ತನ್ನ ದೇವರಾದ ಯೆಹೋವನನ್ನು ಆಶ್ರಯಿಸಿಕೊಂಡು ತನ್ನನ್ನು ಬಲಪಡಿಸ್ಕೊಂಡ. ದಟ್ಸ್ ವೆರಿ ಇಂಪಾರ್ಟೆಂಟ್. ದೇವರಲ್ಲಿ ಯಾರು ಆಶ್ರಯ ಇಟ್ಟಿರ್ತಾರೋ, ಎಂಥ ಅವಸ್ಥೆ ಬಂದರೂ, ಎಂಥ ಪರಿಸ್ಥಿತಿ ಬಂದರೂ ಅವರು ಕದಲೋದಿಲ್ಲ. ಅವರು ಚಿಯೋನ್ ಪರ್ವತದ ಹಾಗೆ ಇರ್ತಾರೆ. ಕರ್ತನಲ್ಲಿ ಭರವಸೆ ಇಟ್ಟವರು ಚಿಯೋನ್ ಪರ್ವತದ ಹಾಗೆ, ಅದು ಎಂದಿಗೂ ಕದಲೋದಿಲ್ಲ. ಯಾರೆಲ್ಲ ವಿರೋಧ ಆದರೂ ದಾವೀದನು ಅದಕ್ಕೆ ಸೊಪ್ಪು ಹಾಕಕ್ಕೆ ಹೋಗಲಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಈ ವಾಸ್ ವೆರಿ ಕ್ಲಿಯರ್ ಕಟ್. ನನ್ನ ಆಶ್ರಯ ದೇವರ ಮೇಲಿರೋದು. ಈ ಯಶಸ್ವಿ ಎನ್ನೋದು, ಸಕ್ಸಸ್ ಅನ್ನೋದು, ನಿಜವಾದಂಥ ಸಕ್ಸಸ್ ಅದು ಬಲದಲ್ಲ, ಜ್ಞಾನದಲ್ಲ, ಅಥವಾ ಮತ್ತೆ ಯಾವುದೋ ತೋಳ್ಬಲನೋ ಹಣಬಲನೋ ನಮ್ಮ ಸಾಮರ್ಥ್ಯದಿಂದ ಸಿಗೋದಲ್ಲ. ನಿಜವಾದ ಯಶಸ್ಸು ಅನ್ನೋದು ಒಂದು ವ್ಯಕ್ತಿ ದೇವರನ್ನು ಹುಡುಕ್ತಾನೆ ನೋಡ್ರಿ, ಅದರಲ್ಲಿದೆ ನಿಜವಾದಂಥ ಯಶಸ್ಸು. ಬೈಬಲ್ನಲ್ಲಿ ಈ ಯಶಸ್ಸಿನ ವ್ಯಾಖ್ಯಾನ ನಾನು 1ನೇ ತಾರೀಕು ಅದನ್ನು ಹೇಳಿದೆ. ಕೇವಲ ಸಂಪತ್ತೋ, ಖ್ಯಾತಿನೋ, ಅಥವಾ ಅಧಿಕಾರ ಗಳಿಸುವುದರಲ್ಲಿ ಅಲ್ಲ. ಸ್ಥಾನ, ಹೆಸರು, ಹಣ, ಪದವಿ, ಉನ್ನತಿ, ಇದರಲ್ಲ ಸಕ್ಸಸ್ ಅಂದರೆ. ಯಶಸ್ಸು ಅನ್ನೋದು ಅದರಲ್ಲ. ಹಾಗಾದರೆ ಏನು ಪಾಸ್ಟರ್ ಯಶಸ್ಸು ಅಂದರೆ ಎಲ್ಲಿ? ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು. 2, ದೇವರ ವಾಕ್ಯವನ್ನು ಪಾಲಿಸೋದು. 3, ದೇವರ ಉದ್ದೇಶವನ್ನು ಸಾಧಿಸೋದು. ಮತ್ತು ದೇವರ ಆಶೀರ್ವಾದವನ್ನು ಆನಂದಿಸುವುದು. ತಂಬಿಗೆ ನೀರು ಕುಡಿದ್ರೂ ಅದರಲ್ಲಿ ಒಂದು ಆನಂದ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರು ಕೊಡುವ ಆಶೀರ್ವಾದದಲ್ಲಿ ವ್ಯಸನವು ಬರಗೊಡಿಸನು. ಹಾಗಾದರೆ ಸಮಥಿಂಗ್ ಕಮ್ಸ್ ಫ್ರಮ್ ಗಾಡ್ that will
ಬಿ ಗಿವ್ ಯು ಜಾಯ್ ಆಲ್ವೇಸ್. ನಿನ್ನ ಲೈಫಲ್ಲಿ ಯಾವಾಗಲೂ ಸಂತೋಷ ಇರುತ್ತೆ. ಅದರಲ್ಲಿ ಅದು ಯಶಸ್ಸು. ಬಿಬ್ಲಿಕಲಿ ಸತ್ಯವೇದ ಗ್ರಂಥದ ವ್ಯಾಖ್ಯಾನ ನಾನು ಹೇಳ್ತಾ ಇದ್ದೇನೆ. ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು. ನಾಟ್ ಮೈ ವಿಲ್ ಗಾಡ್, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ದಟ್ ಇಸ್ ಸೋ ಇಂಪಾರ್ಟೆಂಟ್. ನಮಗೆ ಅನೇಕ ಆಸೆಗಳಿದೆ, ಆಕಾಂಕ್ಷೆಗಳಿದೆ. ಹಂಗಾಗ್ಬೇಕು, ಹಿಂಗಾಗಬೇಕು. ನಾವೇನು ಆಗೋದು ಬೇಡ. ದೇವರ ಚಿತ್ತಕ್ಕೆ ವಿಧೇಯರಾದರೆ ಸಾಕು. ಮಿಕ್ಕಿದ ದೇವರೇ ನಮ್ಮನ್ನು ಯಶಸ್ಸಿನ ಕಡೆ ನಡೆಸ್ತಾನೆ. ಕಮ್ ಆನ್ somebody shout hallelujah. ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಂದನೇದಾಗಿ ನೀವು ಬೇಕಾದ್ರೆ ಬರೆದಿಟ್ಕೊಳ್ರಿ. ಒಂದನೇದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಾ? ಅದಕ್ಕೆ ಪ್ರಧಾನವಾದದ್ದು ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು. ಎರಡು, ದೇವರ ವಾಕ್ಯವನ್ನು ಪಾಲಿಸುವುದು. ಅನೇಕರು ವಾಕ್ಯ ಕೇಳ್ತಾರೆ, ಅನೇಕರು ಪ್ರಸಂಗ ಕೇಳ್ತಾರೆ, പക്ഷെ ಏನು ಎಫೆಕ್ಟೇ ಇರಲ್ಲ ಕೆಲವರಿಗೆ. ಕೆಲವರ ಹೃದಯ ಕಲ್ಲು. ಅದಕ್ಕೆ ದೇವರ ವಾಕ್ಯ ಎಂಬ ಚಮ್ಮಟ್ಟಿಯಿಂದ ಹೊಡಿಬೇಕು ಅಂತಾರೆ. ನಾವಾದರೆ ಸಣ್ಣ ಸುತ್ತಿಯಿಂದ ಹೊಡಿತಾ ಇದ್ದೀವಿ. ಸ್ತೋತ್ರ. ಅದಕ್ಕೆ ತಡ್ಕೊಳಲ್ಲ ನೀವು. ದೇವರು ಹೇಳ್ತಾರೆ ಚಮ್ಮಟ್ಟಿ ತಗೊಂಡು ಹೊಡಿಬೇಕು ಅಂತ. ಆಮೇಲೆ ದೇವರ ವಾಕ್ಯವನ್ನು ಪಾಲಿಸುವವರಾಗಿರಬೇಕು. ನಂಬರ್ 3, ಮೂರನೇದು, ದೇವರ ಉದ್ದೇಶ ಅದರ ಮೂಲಕ ನೆರವೇರಿಸಬೇಕು. ದೇವರ ಉದ್ದೇಶ ನೆರವೇರಬೇಕು ಅದರ ಮೂಲಕ. ದಟ್ ಮೀನ್ಸ್ ಸಕ್ಸಸ್ ಆಗೋದು ಎಲ್ಲಿ ಗೊತ್ತಾ? ಯಶಸ್ಸು ಕಾಣೋದು ಎಲ್ಲಿ ಗೊತ್ತಾ? ಏಯ್ ಲಿಸನ್ ಟು ಮೀ. ನಾನೊಂದು ದೊಡ್ಡ ಪ್ರಾಸಂಗಿಕನಾದೆ. ನನ್ನ ಮಗ ಅಡ್ದಾರಿಗೆ ಹೋದರೆ ನನ್ನ ಯಶಸ್ಸಲ್ಲ. ಆಮೇಲೆ ನನ್ನ ಮಕ್ಕಳನ್ನು ದೈವ ಭಯದಲ್ಲಿ ಬೆಳೆಸಿ ಅವರು ನನ್ನಂತೆ ನಿಂತು ಪ್ರಸಂಗ ಮಾಡುವಾಗ ನನ್ನ ಜೀವನದಲ್ಲಿ ಯಶಸ್ಸು ನಾನು ಕಂಡೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಂಬರ್ 1, ದೇವರ ಚಿತ್ತ ಏನಂತ ತಿಳ್ಕೊಬೇಕು. ನಂಬರ್ 2, ದೇವರ ವಾಕ್ಯವನ್ನು ಪಾಲಿಸಬೇಕು. ನಂಬರ್ 3, ದೇವರ ಉದ್ದೇಶವನ್ನು ನಾವು ನೆರವೇರಿಸಬೇಕು, ನಡಿಬೇಕದರಲ್ಲಿ. ದೇವರ ಉದ್ದೇಶಕ್ಕೆ ನಾವು ಒಳಪಡಬೇಕು. ನಂಬರ್ 4, ಆಗ ದೊರಕುವ ಆಶೀರ್ವಾದದಲ್ಲಿ ನಾವು ಸಂತೋಷ ಪಡಬೇಕು. ಅದರ ಮೂಲಕ ದೊರಕುವ ಸಂತೋಷ ಬೇರೆ. ಅದರ ಮೂಲಕ ದೊರಕುವ ಆಶೀರ್ವಾದದಲ್ಲಿ ನಮ್ಮ ಆನಂದ ಪಡಬೇಕು. ನಾನು ಟಾಟಾ ಬಿರ್ಲಾ ಆಗೋದಕ್ಕೆಲ್ಲ ಹೊರಟಿರೋದು, ನನ್ನ ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವ ವ್ಯಕ್ತಿ ಎಂಬ ಹೆಮ್ಮೆ ನಮ್ಮ ಜೀವನದಲ್ಲಿ ಬರಬೇಕು. ಹಣ ನಿನ್ನನ್ನು ರಕ್ಷಿಸೋದಿಲ್ಲ, ಮನೆತನ ನಿನ್ನನ್ನು ರಕ್ಷಿಸೋದಿಲ್ಲ, ಪಾರಂಪರೆ ನಿನ್ನನ್ನು ರಕ್ಷಿಸೋದಿಲ್ಲ, ಹೆಂಡತಿಯೋ ಗಂಡನೋ ಅಥವಾ ತೋಳ್ಬಲದಿಂದಲೋ ಹಣ ಬಲದಿಂದಲೋ ನಿನ್ನ ರಕ್ಷಣೆಯ ಆನಂದವನ್ನು ಕಾಣೋದಿಲ್ಲ. ರಕ್ಷಣೆಯ ಆನಂದ ದೇವರಿಂದ ಬರುವಂಥದ್ದು. ಆಮೇಲೆ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ಪರಲೋಕ ರಾಜ್ಯವಲ್ಲ. ಹಾಗಾದ್ರೆ ಇನ್ನೇನು? ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ದಟ್ ಈಸ್ ಸೋ ಇಂಪಾರ್ಟೆಂಟ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಇದು ಅದರ ಡೆಫಿನಿಷನ್. ಅನೇಕ ಮನುಷ್ಯರು ಎಡುವುದು ಎಲ್ಲಿ ಗೊತ್ತಾ? ಒಬ್ಬ ಚೆನ್ನಾಗಿ ದುಡ್ಡು ಮಾಡ್ದ, ಏನು ಇಲ್ಲ, ತಿನ್ನೋದಕ್ಕೆ ಆಹಾರ ಇರಲಿಲ್ಲ, ಒಪ್ಪತ್ತು ಆಹಾರ ಇರಲಿಲ್ಲ, ಅವನ ದೇವರ ಆಶೀರ್ವಾದ ಮಾಡಿಬಿಟ್ರು, ಅವನು ಬಹಳ ಜೀವನದಲ್ಲಿ ಸಕ್ಸಸ್ ಆಗ್ದ ಅಲ್ರಿ. ಲೌಕಿಕವಾದ ಯಾವ ಕಾರ್ಯ ವೈಖರ್ಯಗಳಲ್ಲಿ ಸಾಧನೆ ಮಾಡಿದ್ದಲ್ಲ ಯಶಸ್ಸು. ಆತ್ಮಿಕ ಜೀವನದಲ್ಲಿ ದೇವರು ನಿನಗೆ ಎಷ್ಟು ನಿಷ್ಠಾವಂತನಾಗಿದ್ದನ್ನು, ನಂಬಿಗಸ್ತನಾಗಿದ್ದನೆಂದು ನೀನು ಯಾವಾಗ ದೇವರಿಗೆ ಮಹಿಮೆ ಕೊಡ್ತೀಯ ನೋಡು, ಆಗ ನಿನ್ನ ಜೀವನದಲ್ಲಿ ನೀನು ಯಶಸ್ಸು ಕಾಣ್ತಾ ಇರೋದು. ಯಶಸ್ಸನ್ನು ಲೌಕಿಕ ಸಾಧನೆಗಳಿಗಿಂತ ದೇವರಿಗಿರುವ ನಿಷ್ಠೆಯಿಂದ ಅಳೆಯಬೇಕು ನಾವು.
ಹೌ ಗಾಡ್ ಫೇತ್ಫುಲ್, ಎಷ್ಟು ನಂಬಿಗಸ್ತನ ದೇವರು. ನಾವು ಹೇಳ್ತೀವಿ ಅಲ್ಲ, ನಾವು ಅಪ್ಪ ನಂಬಿಗಸ್ತರಾದಾಗಲೂ ದೇವರು ನಮಗೆ ನಂಬಿಗಸ್ತನಾಗಿದ್ದಾನೆ. ಇದು ಹಣ ಇರೋನು ಹೇಳಲ್ಲ, ಅವನ ದುರಹಂಕಾರ ಇರುತ್ತೆ ಅವನಲ್ಲಿ. ಸ್ಥಾನ ಕಟ್ಬಿಟ್ರೆ, ಅವನಿಗೊಂದು ಪದವಿ ಕೊಟ್ಬಿಟ್ರೆ, ನಮ್ಮಲ್ಲಿ ಹೇಳ್ತಾರೆ ತಿಪ್ಪೆಯಲ್ಲಿ ಇರೋದನ್ನು ತೆಗೆದು ಸಿಂಹಾಸನದಲ್ಲಿ ಕುಣಿಸಿದ್ರೆ ಅದು ತಿರ್ಗಾ ಹೋಗುತ್ತಂತೆ ತಿಪ್ಪೆಗೆ. ಬಸವನ ಹುಳು ನೋಡಿದ್ದೀರಾ, ಕೇಳಿದ್ದೀರಾ? ಸ್ತೋತ್ರ. ಬಸವನ ಹುಳು ಇದು ಅಲ್ಲಲ್ಲೇ ರೌಂಡಾಗಿ ಕುಂತಿರುತ್ತೆ. ನಾವು ಹುಡುಗರು ಏನು ಮಾಡ್ತಿದ್ವಿ ಅಂದರೆ, ಆ ಮಣ್ಣಲ್ಲಿ ತಿಪ್ಪೆಯಲ್ಲಿ ಇದ್ದಿದ್ದನ್ನು ಹಂಗೇ ಎತ್ಕೊಂಬಂದು ಚೇರಲ್ಲಿ ಇಟ್ಟಿರ್ತೀವಿ. ಅಡುಗೆ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರೋಷ್ಟರಲ್ಲಿ ಇದು ತಿರ್ಗಾ ಮಣ್ಣು ಹುಡ್ಕೊಂಡು ಹೋಗಿರುತ್ತೆ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನಗೊಂದು ಸಂಶಯ, ತಿಪ್ಪೆಯಲ್ಲಿರೋದನ್ನು ತೆಗೆದು ಸಿಂಹಾಸನದಲ್ಲಿ ಕುಣಿಸಿದ್ರೆ ತಿಪ್ಪೆಗೆ ಹೋಗೋಕ್ಕಲ್ಲ, ಅಲ್ಲಿ ದೇವರ ನಂಬಿಗಸ್ತತನ ವರ್ಣಿಸುವವನಾಗಿರಬೇಕು. ಅದಕ್ಕೆ ಯೋಬ ಒಮ್ಮೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ಐಶ್ವರ್ಯವಂತನಾಗಿ ನಿನ್ನನ್ನು ದೂಷಿಸದೆ, ಬಡವನಾಗಿ ನಿನ್ನನ್ನು ದೂಷಿಸದೆ, ಅನುದಿನಕ್ಕೆ ಬೇಕಾದ ಕೊಡಪ್ಪ ಸಾಕು ಅಂದ. ನಾನು ಯೋಚನೆ ಮಾಡಿದೆ, ಕೆಲವ್ರನ್ನೆಲ್ಲ ಆಶೀರ್ವಾದ ಮಾಡು 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 ಮಾಡಿ ಆಗಿದ ತಕ್ಷಣ ಕಂಬಿ ಕಿತ್ತರು, ಬಾಲ ತೋರಿಸಿದ್ರು, ಕೊಂಬು ತೋರಿಸಿದ್ರು, ರೆಕ್ಕೆ ಪುಕ್ಕ ಎಲ್ಲ ತೋರಿಸಿದ್ರು. ಸ್ತೋತ್ರ. ನಾನು ಪಾಸ್ಟ್ರು ಅಲ್ಲಲ್ಲೇ ಕಟ್ ಮಾಡಿಬಿಡ್ತೀನಿ. ಸ್ತೋತ್ರ. ನೋ ಪ್ರಾಬ್ಲಮ್. ನಾನು ಓಡಿಸ್ತಾ ಇದ್ದಿದ್ದು ಸಮರಾಯ್ ಬೈಕ್ ಆ ಕಾಲದಲ್ಲಿ. ಅದರ ಟೈಟಲೇ, ಅದರ ಅಡ್ವರ್ಟೈಸ್ಮೆಂಟೇ ಬರ್ತಾ ಇದ್ದಿದ್ದೆ ನೋ ಪ್ರಾಬ್ಲಮ್. ಎಷ್ಟು ಸೇವೆಗೆ ಓಡಿದೆ ಗೊತ್ತಾ ಅದು ಗಾಡಿ? ನೋ ಪ್ರಾಬ್ಲಮ್. ಅದಕ್ಕೆ ನಾನು ಹೇಳಿದ್ದು ನೋ ಪ್ರಾಬ್ಲಮ್. ಹಣ ದುರಹಂಕಾರವನ್ನು ಬೆಳೆಸಬಾರ್ದು. ನಿನ್ನ ಸಭ್ಯತೆ, ಸೌಮ್ಯತೆ, ತಾಳ್ಮೆಯನ್ನು ಬೆಳೆಸಬೇಕು. ದಾವೀದನು ಹೇಳ್ತಾನೆ, 1000 ವರ್ಷಗಳು ಅರಮನೆಯಲ್ಲಿ ಕಳೆಯುವುದಕ್ಕಿಂತ ಒಂದು ಗಳಿಗೆ ಆದರೂ ನಿನ್ನ ಆಲಯದ ಹೊಸ್ತಲಿನಲ್ಲಿ ಇರುವುದು ನನಗೆ ಲೇಸು. ಅವನು ಹೇಳ್ತಾನೆ, ಸ್ವಾಮಿ ನಾನು ದೇವದಾರು ಮರಗಳಿಂದ ಕಟ್ಟಿದಂಥ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ದೇವರ ಮಂಜೂಷ ಡೇರೆಗಳಲ್ಲಿ ವಾಸ ಮಾಡ್ತಾ ಇದೆ. ಅದರಿಂದ ನನಗೊಂದು ಅವಕಾಶ ಕೊಡಪ್ಪ, ನಾನೊಂದು ಆಲಯ ಕಟ್ಟಬೇಕಪ್ಪ ಅಂತ. ಆಮೇಲೆ ನಾತಾನ್ ಪ್ರವಾದಿಯನ್ನು ದೇವ್ರು ಕಳಿಸ್ಬಿಟ್ಟು ಹೇಳ್ತಾರೆ, ನಿನ್ನ ಕೈ ರಕ್ತ ಸುರಿಸಿರೋದು ನೀನಲ್ಲ ಕಟ್ಟೋದು, ನಿನ್ನ ಮಗ ಆಲಯ ಕಟ್ತಾನೆ. ಇವತ್ತು ಸಲೋಮನ ದೇವಾಲಯ ಲೋಕ ಪ್ರಸಿದ್ಧವಾದ ಮನೋಹರವಾದ ಆಲಯ ಕಟ್ಟೋದಕ್ಕೆ ಕಾರಣ ಏನಂದರೆ ಅಪ್ಪ ಮಾಡಿದ ಪ್ರಾರ್ಥನೆಯಾಗಿತ್ತು. ಅಪ್ಪ ಕಟ್ಟಕ್ಕಾಗಲ್ಲ ಅಂದ ತಕ್ಷಣ ಬಿಡು ಅಂತ ಬಿಡಲಿಲ್ಲ. ಅವನೆಲ್ಲ ಸಾಮಗ್ರಿಗಳನ್ನು ಕೂಡಿಸಿಟ್ಟ. ಮಗ ಕಟ್ಟೋದಕ್ಕೆ ದೇವರು ಅವನಿಗೆ ಜ್ಞಾನ ಕೊಟ್ಟ. Sometimes we have to understand what is success. ಏನು ಯಶಸ್ವಿ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಾನು ಮುಂಚೆ ನಡ್ಕೊಂಡು ಬರ್ತಾ ಇದ್ದೆ, ಈಗ ಕಾರಲ್ಲಿ ಬರ್ತಾ ಇದ್ದೀನಿ, ನನ್ನ ಜೀವನ ಯಶಸ್ಸು ಅಲ್ಲ ಕಣ್ರಿ. ಯಶಸ್ಸು ಅದಲ್ಲ. ಯಶಸ್ಸು ನೀನು ಆತ್ಮಿಕವಾಗಿ ಎಷ್ಟು ಬೇರೂರಿದೀಯ, ವಾಕ್ಯದಲ್ಲಿ ಎಷ್ಟು ಬೆಳೆದಿದ್ದೀಯ, ದೈವ ಕೃಪೆ ನಿನ್ನ ಮೇಲೆ ಎಷ್ಟಿದೆ, ನೀನು ಎಷ್ಟು ಆತ್ಮಗಳಿಗೆ ಸುವಾರ್ತೆ ಸಾರ್ತಾ ಇದೆಯಾ, ಇಂಥ ಕಾರ್ಯಗಳು ಬಿಬ್ಲಿಕಲ್ ಪ್ಯಾಟ್ರನ್ನಲ್ಲಿ ಯಶಸ್ಸು ಅಂತ ಕರೆಯೋದು. ಬೈಬಲ್ನಲ್ಲಿ ಯಶಸ್ಸು ಎಂದರೆ ಇತರರಿಗಿಂತ ಮುಂದೆ ಹೋಗೋದು ಅಲ್ಲ. ಇತರರಿಗಿಂತ ಮುಂದೆ ಹೋದವರೆಲ್ಲ ಯಶಸ್ಸು ಕಂಡುಬಿಟ್ರು ಅಂತ ಅಲ್ಲ. ಅದು ದೇವರ ಉದ್ದೇಶವನ್ನು ಆತನ ಜ್ಞಾನದಿಂದ, ಆತನ ಶಕ್ತಿಯಿಂದ ಮತ್ತು ಆತನ ಆಶೀರ್ವಾದದ ಮೂಲಕ ಪೂರೈಸಬೇಕಾಗುತ್ತೆ. ದೇವರು ಕೊಡಬೇಕು ವಿಸ್ಡಮ್, ದೇವರು ಕೊಡಬೇಕು ಪವರ್, ಆಮೇಲೆ ದೇವರು ಕೊಡಬೇಕು ನಾಲೆಡ್ಜ್, ದೇವರು ಕೊಡಬೇಕು ವಿವೇಕ, ದೇವರು ಕೊಡಬೇಕು ತಿಳುವಳಿಕೆ, ದೇವರು ಕೊಡಬೇಕು ಸಾಮರ್ಥ್ಯ. ಅದರ ಮೂಲಕ ನಾವು ಕಾಣ್ತೀವಿ ನೋಡ್ರಿ ಯಶಸ್ಸು. ಅದು ನಿಜವಾದ ಯಶಸ್ಸು. ಅಲ್ಲೇ ನಮ್ಮನ್ನು ದೇವರು ಬೆಳೆಸುವಂತನಾಗಿದ್ದಾನೆ. ದಟ್ಸ್ ವೆರಿ ಇಂಪಾರ್ಟೆಂಟ್.
ಈ ಯಶಸ್ಸಿನ ಡೆಫಿನಿಷನ್ ಹೀಗೆ ಹೇಳ್ತಾರೆ: ಟು ಬಿ ವಾಯ್ಸ್, ಜ್ಞಾನಿಯನ್ನಾಗಿ ಮಾಡೋದು. ಕೆಲವರು ವಿದ್ಯಾಭ್ಯಾಸ ಮಾಡೇ ಇರಲ್ಲ, ಆದರೆ ಅವ್ರು ಬಾಯಿ ತೆರೆದ್ರೆ ಜ್ಞಾನದ ಮಾತುಗಳನ್ನು ಮಾತಾಡ್ತಾರೆ. ಎಲ್ಲಿಂದ ಬಂತು? ದಟ್ಸ್ ಅ ಸಕ್ಸಸ್. ಅದು ಯಶಸ್ವಿ. ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ, ಆದರೆ ಯಾವ ಟಾಪಿಕ್ ಮುಟ್ರಿ ಕ್ಲೀನಾಗಿ ವರ್ಣಿಸ್ತಾರೆ ಅದರ ಕುರಿತು. ಅದು ಎಲ್ಲಿಂದ ಬಂತು? ದೇವರು ಕೊಡುವ ಜ್ಞಾನ. ಎಲ್ಲಿ, ಯಾವಾಗ, ಹೆಂಗೆ, ಯಾರ ಹತ್ರ ಮಾತಾಡಬೇಕು, ನಡ್ಕೊಬೇಕು ಅಂತಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನೋಡ್ರಿ. ತಿಳುವಳಿಕೆ, ಆ ವಿವೇಕ ಕೊಡ್ತಾನೆ ದೇವರು. ಅದು ಯಶಸ್ಸು. ದೈವಿಕವಾದ ಜ್ಞಾನ. ನಾನು ಯಾವಾಗಲೂ ಹೇಳ್ತೀನಿ ನೋಡ್ರಿ, ನಾನು ಐ ಥಿಂಕ್ ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ. ಜ್ಞಾನ, ತಿಳುವಳಿಕೆ ಮತ್ತು ವಿವೇಕ, ಇದು ಮೂರು ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಕೆಲವರಿಗೆ ತಿಳುವಳಿಕೆನೇ ಇಲ್ಲ, ಕೆಲವರಿಗೆ ಜ್ಞಾನನೇ ಇಲ್ಲ, ಕೆಲವರಿಗೆ ವಿವೇಕನೇ ಇಲ್ಲ. ಏನು ಅರ್ಥ ಇದು? ವಾಟ್ ಈಸ್ ದ ಮೀನಿಂಗ್? ಇಲ್ಲಿ ವಿಸ್ಡಮ್, ಜ್ಞಾನ, ತಿಳುವಳಿಕೆ ಅಂದರೆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವಿವೇಕ. ನಾನು ಉಪದೇಶ ಮಾಡ್ತಾ ಇದ್ದೀನಿ, ಪ್ರಸಂಗ ಮಾಡ್ತಾ ಇದ್ದೀನಿ, ಎಲ್ಲರೂ ಕೇಳ್ತಾ ಇದ್ದೀರಾ. ಅದರಲ್ಲಿ ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ತಿಳುವಳಿಕೆಯನ್ನು ನೀವು ಬಂದ್ರಿ, ನಾನು ಉಪದೇಶ ಮಾಡಿದೆ, ನಿಮಗೆ ಇನ್ಫಾರ್ಮೇಶನ್ ಸಿಕ್ತು, ಮಾಹಿತಿ ಸಿಕ್ತು, ಬೈಬಲಲ್ಲಿ ವಿಷಯ ಗೊತ್ತಾಯಿತು. ಮಾಹಿತಿಗೆ ನಿಲ್ಲಬಾರ್ದು, ಆ ಮಾಹಿತಿನ ಎಷ್ಟು ಅರ್ಥ ಮಾಡ್ಕೊಂಡ್ರಿ, ಅದು ವಿವೇಕ. ಅದರ ನೆಕ್ಸ್ಟ್ ಲೆವೆಲು ಜ್ಞಾನ. ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು, ಅಪ್ಲಿಕೇಶನ್, ಅದನ್ನು ವಿಸ್ಡಮ್, ಜ್ಞಾನ ಅಂತಾರೆ. ದೇವರು ಇದನ್ನು ನಮಗೆ ದಯಪಾಲಿಸಿದ್ದಾನೆ. ಅದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ತರೋದು. ದೈವ ಜ್ಞಾನದಲ್ಲಿ, ದೈವ ಭಕ್ತಿಯಲ್ಲಿ ಬೆಳಿಬೇಕು. ಧರ್ಮೋಪದೇಶ ಕಾಂಡ ಪುಸ್ತಕ 8:18 ಕಡೇ ಭಾಗ ಹೇಳುತ್ತೆ, ಇಷ್ಟು ಸಾಮರ್ಥ್ಯವನ್ನು, ಇಷ್ಟು ಆಶೀರ್ವಾದವನ್ನು ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದು ದೇವರಾಗಿದ್ದಾನೆ. ನೀನೆಲ್ಲ ಸಂಪಾದನೆ ಮಾಡಿದ ಹಣ, ನೀನೆಲ್ಲ ಸಂಪಾದನೆ ಮಾಡಿದ ಹೆಸರು, ಈ ಜ್ಞಾನ ಇಲ್ಲದೆ ಇರುವವರು ಮಾತಾಡೋ ರೀತಿ ಮಾತಾಡಕ್ಕೆ ಹೋಗಬೇಡ್ರಿ. ದಿಸ್ ಇಸ್ ಫ್ರಮ್ ಗಾಡ್, ಪ್ಯೂರ್ಲಿ ಗಾಡ್. ಇದು ದೇವರಿಂದ ಬರುವಂಥದ್ದು. ಒಬ್ಬನಿಗೆ ಜ್ಞಾನ ಕಡಿಮೆ ಆದರೆ ಅವನು ನನ್ನಲ್ಲಿ ಕೇಳ್ಕೊಳ್ಳಿ. ಗಿಂಜಿ ಕೊಡ್ತೀನಿ ಅಂತ ಹೇಳಿದ್ರ, ಉದಾರವಾಗಿ ಕೊಡ್ತೀನಿ ಅಂತ. Where there is no wisdom, people are perished. ಜ್ಞಾನ ಇಲ್ಲದ ಸ್ಥಳಗಳಲ್ಲಿ ಜನರು ಅಂಕೆ ಮೀರಿದ್ದಾರೆ. They don't understand. ಅದಕ್ಕೆ ಅವರ ಜೀವನದಲ್ಲಿ ಯಶಸ್ಸು ಕಾಣೋದಿಲ್ಲ. ಇಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ. ದಾವೀದನು ಅವನು 2 ಪ್ರಶ್ನೆ ಕೇಳ್ದ, ಆದರೆ ದೇವರು ಅವನಿಗೆ 3 ಉತ್ತರ ಕೊಡ್ತಾ ಇದ್ದಾರೆ. 2 ಪ್ರಶ್ನೆ ಏನು? ನಾನು ಅವರನ್ನು ಹಿಂದಟ್ಟಬಹುದಾ? ಹಿಂದಟ್ಟಿದ್ರೆ ನನಗೆ ಸಿಗ್ತಾರಾ? ಯಾರು, ಎಲ್ಲಿ, ಯಾರು ಬಂದರು, ಯಾರು ಕೊಳ್ಳೆ ಹೊಡೆದ್ರು, ಯಾರು ಹೆಂಡತಿಯರನ್ನ ಮಕ್ಕಳನ್ನ ಹಿಡ್ಕೊಂಡು ಹೋದ್ರು, ಏನು ದಾವೀದನಿಗೆ ಗೊತ್ತಿಲ್ಲ, ಒಂಚೂರು ಗೊತ್ತಿಲ್ಲ. ಯಾರು ಬಂದರು ಅಂತಲೂ ಗೊತ್ತಿಲ್ಲ. ಆದರೆ ಅವನಿಗೆ ಗೊತ್ತು, ದೇವರ ಆಲೋಚನೆ ಎಸ್ ಅಂದರೆ, ದೇವರು ನನಗೆ ಆಲೋಚನೆ ಕೊಟ್ಟರೆ ಮುಂದೆ ಅದಕ್ಕೆ ಬೇಕಾದ ಪ್ರೊವಿಷನ್ ದೇವರೇ ಒದಗಿಸ್ಕೊಡ್ತಾನೆ. ಆಮೇಲೆ
ಇಲ್ಲಿ 3 ಕಾರ್ಯ ದೇವರು ಉತ್ತರ ಹೇಳ್ತಾನೆ. ಪರ್ಸ್ಯೂ, ಓವರ್ಟೇಕ್, ರಿಕವರ್ ಆಲ್. ನೀನು ಹಿಂದಟ್ಟು ಎಲ್ಲವನ್ನ ಹಿಡಿದುಕೊಳ್ತೀಯ. 3ನೇದು, ನೀನು ಒಂದು ಬಿಡೋದಿಲ್ಲ, ಸಮಸ್ತವನ್ನ ಸ್ವಾಧೀನ ಮಾಡ್ಕೊಳ್ತೀಯ. ಹೆಂಗ್ ಮಾಡ್ಕೋತೀಯ? ವಿತ್ ಬೋನಸ್. ಶತ್ರು ಕತ್ಕೊಂಡೋಗಿರೋದು ಮಾತ್ರವಲ್ಲ, ಶತ್ರು ಕತ್ಕೊಂಡೋಗಿದ್ದು ನಮಗೆ ವಾಪಸ್ ಸಿಕ್ಕಿದ್ರೆ ಅದು ರೆಸ್ಟೋರೇಷನ್, ಪುನಃಸ್ಥಾಪನೆ. ಆದರೆ ದೇವರು ನಮಗೆ ಮಾಡೋದು ರೆಸ್ಟೋರೇಷನ್ ಮಾತ್ರ ಅಲ್ಲ, ರೆಸ್ಟಿಟ್ಯೂಷನ್ ಮಾಡ್ತಾನೆ. ಅದರ ಅರ್ಥ ನಷ್ಟ ಆದದಕ್ಕೆ ಅದರ ಬೆಲೆ ಅವನು ವಿತ್ ಫೈನ್ ನಮಗೆ ಕಟ್ಕೊಡಬೇಕು. ಅಂದರೆ ಬೋನಸ್ ಸಮೇತ ದೇವರು ನಮಗೆ ವಾಪಸ್ ಕೊಡ್ತಾನೆ. ಸ್ತೋತ್ರ ಹೇಳ್ದ ಇದ್ದಾಗ ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಗಮನ ಇಟ್ಟು ಕೇಳ್ರಿ ಪ್ರಿಯರೇ, ನಿಮ್ಮ ಜೀವನದಲ್ಲಿ ನಷ್ಟವಾಗಿರೋದು ವಾಪಸ್ ಬರೋದು ಮಾತ್ರವಲ್ಲ, ಯಶಸ್ಸು ಅದರ ಬೋನಸ್ ಸಮೇತ ವಾಪಸ್ ಕೊಡ್ತಾನಲ್ಲ, ಆದರೆ ಯಶಸ್ಸು. 1ನೇ ತಾರೀಕು ಈಗ ಹೇಳಿದೆ, 1ನೇ ತಾರೀಕು ಇಂದಟ್ಟು ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸ್ಕೊಂಡು ಬರ್ತೀಯ ಅಂತ ದೇವರು ಹೇಳಿದ್ರು ಅಂತ. ಅನಂತರ ನಾನು ವಾಕ್ಯಗಳನ್ನೆಲ್ಲ ಹೇಳಿದೆ. ಪ್ರಧಾನವಾಗಿ ಇವತ್ತು ಒಂದು ವಾಕ್ಯದ ಕಡೆಗೆ ಬರಲಿಕ್ಕೆ ಬಯಸ್ತೀನಿ. 119ನೇ ಕೀರ್ತನೆ. ನೀವು ನನ್ನ ಜೊತೆ ಇದ್ದೀರಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. 119ನೇ ಕೀರ್ತನೆ 105ನೇ ವಾಕ್ಯ. Psalms 119 verse 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆಮೆನ್. ಯಾವ ವ್ಯಕ್ತಿ ಯಶಸ್ಸು ಕಾಣಬೇಕೋ ಅವನು ಮೊದಲು ಕೇಳಬೇಕಾಗಿರೋದು ದೇವರ ವಾಕ್ಯದ ಮೂಲಕ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಆಮೇಲೆ ಅದೇನು ಪಾಸ್ಟ್ರೆ ಹಂಗೆ? ನಿನ್ನ ಫೀಟ್, ನಿನ್ನ ಕಾಲು ಪಾದ ಇಡುವಾಗ ಕತ್ತಲೆಯಲ್ಲ, ದೇವರ ವಾಕ್ಯ ನಿನಗೆ ಬೆಳಕನ್ನು ಚೆಲ್ಲುತ್ತೆ. ನಿನ್ನ ದಾರಿ ಅಂದಾಗ ನಿನ್ನ ಫ್ಯೂಚರ್ಗೆ ಬ್ರೈಟ್ನೆಸ್ ಇರುತ್ತೆ. ಯು ಆರ್ ನಾಟ್ ವಾಕಿಂಗ್ ಇನ್ ದ ಡಾರ್ಕ್ನೆಸ್. ಆಮೇನ್. ಯಾವ ಮನುಷ್ಯ ಯಶಸ್ಸನ್ನು ಕಂಡಿರ್ತಾನೋ ಅವನು ದೇವರ ವಾಕ್ಯದ ಮೂಲಕ ದೇವರನ್ನ ಹುಡುಕಿರ್ತಾನೆ. ಸ್ತೋತ್ರ ಹೇಳಲಿಲ್ಲ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಯಶಸ್ಸು ಕಾಣಬೇಕಾ? ಹೇಳ್ರಿ ಅಂದೆ. ಯಶಸ್ಸು ಕಾಣಬೇಕಾ? ದೇವರ ವಾಕ್ಯದ ಮೂಲಕ ದೇವರನ್ನ ಹುಡುಕ್ರಿ ಅಂತ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಓದೋಣ. ಯೋಬನ ಪುಸ್ತಕ 36ನೇ ಅಧ್ಯಾಯದ 11ನೇ ವಾಕ್ಯ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲೂ ಕಳೆಯುವರು. ದಟ್ ಮೀನ್ಸ್ ನನಗೆ ಭಾಳ ಇಷ್ಟ ಕೊಟ್ಟಿದ್ದು, ದಾವೀದನು ಮುಂದುವರಿಯೋ ಮೊದಲು ಅವನು ಹೋಗ್ಬೇಕಾ ಬೇಡುವ ಅಂತ ಕಾರ್ಯ ತೀರ್ಮಾನಿಸೋದಕ್ಕೆ ಮೊದಲು ಅವನು ದೇವರ ಶಬ್ದ ಕೇಳೋದಿಕ್ಕೆ ವಿಧಿಯನಾದನು. ದಟ್ಸ್ ಸೋ ಇಂಪಾರ್ಟೆಂಟ್. ಎಲ್ಲ ಮಾಡಾದ್ಮೇಲೆ ದೇವರೇ ನಾನು ಮಾಡಿದ್ದೀನಿ ಅದನ್ನು ಒಂದು ಬ್ಲೆಸ್ ಮಾಡಿಬಿಡಪ್ಪ ಅನ್ನೋದಲ್ಲ. ಹೋಗೋದಕ್ಕೆ ಮುಂಚೆ, ಯಾವುದಾದ್ರೂ ಕಾರ್ಯಗಳನ್ನು ಮಾಡೋದಕ್ಕೆ ಮುಂಚೆ, ಮದುವೆ ಮಾಡ್ಕೊಳಕ್ಕೆ ಮುಂಚೆ, ಬಿಸ್ನೆಸ್ ಆರಂಭಿಸೋದಕ್ಕೆ ಮುಂಚೆ ದೇವರ ಬಳಿ ಕೇಳಬೇಕು. ಅವರು ಅದನ್ನು ಕೇಳಿ ಆತನ, ಅಂದರೆ ದೇವರ ಮಾತನ್ನು ಕೇಳಿ ಆತನನ್ನು ಸೇವಿಸಿದ್ರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ತಮ್ಮ ವರ್ಷಗಳನ್ನು ಸಂತೋಷದಲ್ಲೂ ಕಳೀತಾರೆ. ಸುಖ ಸಂತೋಷ ಬೇಕು ಅನ್ನುವರು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಇದೀರ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಅಡ್ಡಾದಿಡ್ಡಿ ಹೋಗೋದು
ದೇವರೇ ಬ್ಲೆಸ್ ಮಾಡಿಬಿಡು. ನಾನು ಅಂಥ ಪಾಸ್ಟ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ನೀನು ವಾಕ್ಯ ಅನುಸರಿಸದೇ ಇದ್ದರೆ ಆ ಪಾಸ್ಟ್ರ ಆಶೀರ್ವಾದ ನೀನು ಯಾವಾಗ ಮನೆಗೆ ಬಂದೋ ಆವಾಗಲೇ ಅವ್ರ ಜೊತೆಲಿ ಹೋಯ್ತು. ಹಾಗಾದರೆ ಕಾಣಿಕೆ ಕೊಟ್ಟನಲ್ಲ, ಅದು ಹೋಯ್ತು ಅವ್ರ ಜೊತೆ. ಹುಷಾರು. ಜ್ಞಾನೋಕ್ತಿಗಳ ಪುಸ್ತಕ ಪ್ರಾವರ್ಬ್ಸ್ 3:5-6 ವಾಕ್ಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಸ್ವಬುದ್ಧಿ ಕೆಲವರಿಗಂತೂ ಕುರುಕು ಬುದ್ಧಿ, ಕಪಟ ಬುದ್ಧಿ, ಕುಯುಕ್ತಿ ಬುದ್ಧಿ. ಇಲ್ಲಿ ಪ್ರಸಂಗ ನಡೀತಾ ಇರುವಾಗಲೇ ಬೇರೆ ಏನೇನೋ ಯೋಚನೆ ಮಾಡಿರ್ತವೆ. ಸೋತ್ರ ಕುಯುಕ್ತಿ. ಒಬ್ಬನ ಹೆಂಗೆ ಕಾಲು ಹಿಡಿದು ಹೇಳೋದು ಜಡ್ಜ್ ಅವನ ಕೆಳಗಡೆ ಹಾಕಿ ತುಳಿದು ಬಿಡೋಣ ಅನ್ನೋದಕ್ಕೆ ಬೇಕಾಗಿರೋ ಸ್ಕೆಚ್ ಹಾಕ್ತಾರೆ. ಸ್ತೋತ್ರ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. 6ನೇ ವಾಕ್ಯ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು. ಕಮಾನ್ ಸಂಬಡಿ, ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ. ಎಲ್ಲ ನಡವಳಿಕೆಯಲ್ಲಿ ನನ್ನ ಚಿತ್ತ ಅಲ್ಲ, ನನ್ನ ದೇವರ ಚಿತ್ತಕ್ಕೆ ನಾನು ವಿಧಿಯನಾಗಿರ್ತೇನೆ. Come on, somebody shout hallelujah. ಯೌವನಸ್ಥರು, ಕುಟುಂಬಸ್ಥರು, ಹಲ್ಲಲಿಯ ಪ್ರತಿಯೊಂದು ವಿಶ್ವಾಸಿಗಳು, ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ಹೇಳಬೇಕು, ನನ್ನ ಪ್ರತಿಯೊಂದು ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾನು ವಿಧಿಯನಾಗಿರ್ತೇನೆ. ಅವನು ಲೆಫ್ಟ್ ಹೋಗಂದ್ರೆ ನಾನು ಲೆಫ್ಟ್ ಹೋಗ್ತೀನಿ, ರೈಟ್ ಹೋಗಂದ್ರೆ ರೈಟ್ ಹೋಗ್ತೀನಿ, ಅವನು ನಿಲ್ಲು ಅಂದರೆ ನಿಲ್ತೀನಿ. ಏನಾದರೂ ಸರಿ, ನನ್ನ ದೇವರ ವಾರ್ತೆಗೆ ನಾನು ವಿಧಿಯನಾಗುತ್ತೇನೆ. ಅದು ನಿಮ್ಮ ಜೀವನದ ಯಶಸ್ಸು. ಕೆಲವರ ನಡವಳಿಕೆ ಅಂದರೆ ಏನು? ಕ್ಯಾರೆಕ್ಟರ್ ಚೇಂಜ್ ಆಗೋದು ಯಾವಾಗ ಗೊತ್ತಾ? ಚೇಂಜ್ ಆಗೋದು ನಾನು ಆರಂಭದಲ್ಲಿ ಹೇಳಿದೆ ಇವತ್ತು. ದುಸ್ಸಹವಾಸದಿಂದ ಸದಾಚಾರ ಕೆಡುತ್ತೆ ಅಂತ. ಸದಾಚಾರಿಯು ಕೆಡ್ತಾನೆ ದುಸ್ಸಹವಾಸದಿಂದ. ಅನ್ವಾಂಟೆಡ್ ಆಗಿರುವ ವ್ಯಕ್ತಿಗಳು, ನಾನು ಪದೇ ಇದನ್ನು ಹೇಳಿದ್ದೀನಿ. ಪ್ಲೀಸ್ ಸಂಪೂರ್ಣ ಹಾಳಾಗೋದಕ್ಕೆ ಮುಂಚೆನೇ ಎಸ್ಕೇಪ್ ಆಗಿಬಿಡ್ರಿ. ಸಾಕು. ಗುಡ್ ಬೈ, ಥ್ಯಾಂಕ್ ಯು. ಜಾಗ ಖಾಲಿ ಮಾಡು. ಅಲ್ಪ ಸ್ವಲ್ಪ ಆದ್ರೆ ಜ್ಞಾನ ಇದೆಯಾ ನಿಂಗೆ? ಸ್ತೋತ್ರ. ಎಸ್ಕೇಪ್ ಆಗು. ದೇವರ ವಾಕ್ಯ ಹೇಳ್ತೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನು. ಆಗ ನಿನ್ನ ಮಾರ್ಗ ಎಲ್ಲ ಏನಾಗುತ್ತೆ? ಸರಾಗ ಅಂದರೆ ಏನು? ಈಸಿಯಾಗಿ ಹೋಗ್ತಾ ಇರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಏನು ತಿನ್ನಬೇಕು, ಏನು ಕುಡಿಬೇಕು ಅಂತ ಯೋಚನೆ ಅಲ್ಲ. ನಿನ್ನ ಮಾರ್ಗದಲ್ಲಿ ದೇವರ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯ. ಅವನು ನಿನ್ನನ್ನು ಪರಿಪಾಲನೆ ಮಾಡ್ತಾನೆ. ಅವನು ನಿನಗೆ ಬೇಕಾದ ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ಒದಗಿಸಿ ನಿನ್ನ ಮಾರ್ಗವನ್ನು ಸರಾಗ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅದು ಯಶಸ್ಸು. ದಟ್ ಕಮ್ಸ್ ಫ್ರಮ್ ಗಾಡ್. ಅದು ದೇವರಿಂದ ಬರೋದು. Where there is no way, God will make a way. ಮಾರ್ಗ ಇಲ್ಲದ ಸ್ಥಳಗಳಲ್ಲಿ ದೇವರು ನಿನಗೋಸ್ಕರ ಮಾರ್ಗ ತೆರೀತಾನೆ. ಇವತ್ತು ನಾನು ನಿಮಗಾಗಿ ಪ್ರಬೋಧಿಸ್ತಾ ಇದ್ದೇನೆ. ಈ ಜೂನ್ ತಿಂಗಳಲ್ಲಿ ಎಲ್ಲೆಲ್ಲ ಮಾರ್ಗಗಳು ಬಂದಾಗಿದೆಯೋ ಆ ಮಾರ್ಗಗಳು ಓಪನ್ ಆಗ್ತಾ ಇದೆ. ಎಲ್ಲೆಲ್ಲಿ ಡೋರ್ಗಳು ಬಂದಾಯಿತು ಆ ಡೋರ್ಗಳು ಓಪನ್ ಆಗ್ತಾ ಇದೆ. ಕಾರಣ ಎಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ನೀನು ನಡೆಯುವಾಗ ನಿನ್ನ ಮಾರ್ಗಗಳೆಲ್ಲ ಸರಾಗವಾಗ್ತಾ ಇದೆ. ನೀನೆಲ್ಲ ಒದ್ದಾಡೋದು ನಿನಗೋಸ್ಕರವಾಗಿ ದೇವರು ತನ್ನ ದೂತರನ್ನ ಕಳಿಸಿ ನಿನ್ನ ಮಾರ್ಗದಲ್ಲಿ ಆತಂಕದ ಕಲ್ಲುಗಳನ್ನು ತೆಗೆದುಹಾಕಿ ಆ ದಾರಿ ಸರಾಗ ಮಾಡುವಂತನಾಗಿರ್ತಾನೆ. ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇನ್ನು ನಿಮಗೆ ಆತಂಕ ಬೇಡ, ಇನ್ನು ನಿಮಗೆ ಆತಂಕ ಬೇಡ. ನೋ ಮೋರ್ ಸ್ಟ್ರಗ್ಲಿಂಗ್, ನೋ ಮೋರ್ ಸ್ಟ್ರಗ್ಲಿಂಗ್. ಕಮ್ ಆನ್ somebody shout no more struggling. ಇನ್ನು ನಾನು ಒದ್ದಾಡೋದು, ಅಯ್ಯೋ ಅಯ್ಯೋ ದೇವ್ರೇ,
ಅಯ್ಯೋ ಬಾಡಿಗೆ ಕಟ್ಟಬೇಕು, ಅಯ್ಯೋ ಪೆಟ್ರೋಲ್ ಹಾಕ್ಸ್ಬೇಕು, ಅಯ್ಯೋ ಫೀಸ್ ಕಟ್ಟಬೇಕು, ಅಯ್ಯೋ ಅಡುಗೆಗೆ ಏನು ತಗೊಂಡಿಲ್ವಲ್ಲ, ರೇಷನ್ ಇಲ್ವಲ್ಲ. ಎಷ್ಟು ಕಾಲದಿಂದ ನಿನ್ನ ಮಾರ್ಗ ಸರಾಗವಲ್ವಾ? ಒಂದೊಂದು ಹೆಚ್ಚೇನು ನೀನು ಕಷ್ಟ, ದುಃಖ, ವೇದನೆ ಇದೇ ಅನುಭವಿಸ್ತಾ ಇದೀಯಾ? ಈ ತಿಂಗಳು ದೇವರು ನಿನಗಾಗಿ ನಿನ್ನ ಮಾರ್ಗಗಳನ್ನು ಸರಾಗ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಜೀವನದಲ್ಲಿ ಯಶಸ್ವಿ ಕಾಣಬೇಕಾ? Through the word of God, you have to seek the face of God. ದೇವರನ್ನ ಹುಡುಕು, ದೇವರ ಸನ್ನಿಧ ಕೇಳು. ದೇವರೇ, ಮುಂಜಾನೆ ಎದ್ದ ತಕ್ಷಣ ಹೇಳು, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಪ್ರೈಸ್ತಾರ. ಯಾರು ಪಕ್ಕದಲ್ಲಿ? ಯಾರು ಇಲ್ಲ. ಹೋಲಿ ಸ್ಪಿರಿಟ್ಗೆ ನೀನು ಹೇಳ್ತಾ ಇದೀಯ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್, ಬಾ ಇಬ್ಬರು ಒಟ್ಟಿಗೆ ಹೋಗೋಣ. ಇವತ್ತು ಏನೇನು ಕಾರ್ಯಗಳಿದೆಯೋ ನಿನ್ನ ಚಿತ್ತದಂತೆ ನಿನ್ನ ದಾರಿ ನಡೆಸು, ನಿನ್ನ ಚಿತ್ತದಂತೆ ದಾರಿ ನಡೆಸು. ಕೂಲ್ ಕೂಲ್ ಕೂಲ್. ನಿನಗಾಗದೇ ಇರುವ ಕಾರ್ಯ ನಿನಗೋಸ್ಕರ ದೇವರ ಆತ್ಮನ ಮಾಡ್ತಾನೆ. ಬಟ್ ಕಂಡೀಷನ್, ನಿನ್ನೆಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ನೀನು ವಿಧೇಯನಾಗಿರಬೇಕು. ಆಮೇಲೆ ಇನ್ನೊಂದು ವಾಕ್ಯ ಕೊಡ್ತೇನೆ. ಕೀರ್ತನೆಗಳ ಪುಸ್ತಕ 32ನೇ ಕೀರ್ತನೆ, ಸಾಮ್ಸ್ 32 verse 8. 32:8. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ನೋಡಿದ್ರಾ? ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗ. ಅದೇ ಬೇಡ ಪಾಸ್ಟ್ರೆ ನಮಗೆ. ನೀವು ಆಶೀರ್ವಾದ ಕೊಡ್ರಿ, ಆಶೀರ್ವಾದ ಹೇಳ್ರಿ, ಉಪದೇಶ ಹೇಳ್ಬೇಡ್ರಿ. ದೇವ್ರು ಹೇಳಿದ್ರು, ನನ್ನ ಮಾತು ಕೇಳ, ಅವನಿಗೆ ಉಪದೇಶ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅವಾಗ ನಮ್ಮ ಮಕ್ಕಳನ್ನ ನಾವು ಎಚ್ಚರಿಸ್ತಾನೆ ಇರ್ತೀವಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಭಾಳ ಎಚ್ಚರವಾಗಿರಬೇಕು. ವೆನ್ ಯು ಮೀಟ್ ಸಂಬಡಿ, ಪ್ಲೀಸ್ ಬಿ ಕೇರ್ಫುಲ್. ವಾಟ್ ಐ ಡಿಡ್ ಡ್ಯಾಡಿ? ನಾನೇನು ಮಾಡಿದಪ್ಪ? ಏನು ಮಾಡಿಲ್ವೋ? ಮಾಡಕ್ಕೆ ಮುಂಚೆ ಅಪ್ಪನಾದವನು ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ. ದೇವ್ರ ವಾಕ್ಯ ಆದರೆ ಉಪದೇಶ. ಇವತ್ತು ಉಪದೇಶಕ್ಕೆ ಕಿವಿಗೊಡಲ್ಲ, ಉಪದೇಶಕರಿಗೆ ವಿಧಿಯರಾಗೋದೂ ಇಲ್ಲ. ಈ ಕೆಲವರು ಅಡ್ಡದಾರಿಗೆ ಹೋದರೆ ಸಪೋರ್ಟ್ ಮಾಡಕ್ಕಂತಾನೆ ಕೆಲವರು ಉಟ್ಕೊಂಡಿದ್ದಾರೆ. ನಾನು ತಿರ್ಗಾ ಹೇಳ್ತೀನಿ, ಕಳ್ಳತನ ಕಳ್ಳ ಮಾತ್ರ ಕಳ್ಳ ಅಲ್ಲ. ಅವನ ಕಳ್ಳನಿಗೆ ಏಣಿ ಹಾಕ್ಬಿಟ್ಟು ಇಟ್ಕೊಂಡಿದ್ನಲ್ಲ ಸಿಗ್ನಲ್ ಕೊಡೋಕ್ಕೆ. ಏನು ಸಿಗ್ನಲ್ಲು? ಯಾರೋ ಬರ್ತಾ ಇದ್ದಾರೆ, ಹುಷಾರು, ಶಬ್ದ ಮಾಡಬೇಡ, ಕೆಂಬೇಡ. ಅವಾಗ ಇನ್ನೊಂದು ಸಿಗ್ನಲ್ಲು, ಬೇಗ ಮುಗಿತೇನೋ. ಇಬ್ರು ಕಳ್ರೆ. ಯಾರಾದ್ರೂ ಬಂದು ತಗ್ಲಾಕೊಂಡ್ರೆ ಇವನು ಓಡೋಗ್ಬಿಟ್ಟಿರ್ತಾನೆ. ಸಿಕ್ಕಾಕೊಂಡಿದ್ದು ಯಾರು? ಅವನಿಗೆ 4 ತದಕಿದ್ರೆ ಸೋತ್ರ. ಇವನೇನು ಹೇಳ್ತಾನೆ, ನಾನಂತೂ ಕಂಡಿಲ್ಲಪ್ಪ, ನಮಗಂತೂ ಗೊತ್ತೇ ಇಲ್ಲಪ್ಪ. ತಪ್ಪಿಸ್ಕೊಂಡ ಸಿಕ್ಕಾಕೊಂಡಿದ್ದು ಇವನು. ಅವನು ಕಳ್ಳನೇ. ಒಳ್ಳೆ ಸ್ನೇಹಿತನ ಆದರೆ ನೀನು ತಪ್ಪು ಮಾಡಿದ್ರೆ ನೀನು ಖಂಡಿಸ್ತಾನೆ. ನಿನ್ನ ತಪ್ಪಿಗೆ ಅವನ ಜೊತೆ ಕೊಡಲ್ಲ. ನನಗೊಬ್ಬ ಒಳ್ಳೆಯ ಸ್ನೇಹಿತ ಇದ್ದಾನೆ. ನನಗೆ ನನ್ನ ಸ್ನೇಹಿತ ಪಾಸ್ಟರ್ ಅನಿಸನ್ ಸೋತ್ರ. ಏನಾದರೂ ಒಂದು ಚೂರು ಗೊತ್ತಾಯಿತು ಅಂದರೆ ನಾವು ತಲೆನೇ ಕೆಡಿಸ್ಕೊಂಡಿರಲ್ಲ. ಫೋನ್ ಮಾಡಿಬಿಟ್ಟು, ಮನುಷ್ಯ ಏನು ಮಾಡಿದೆ ನೀನು? ಸೋತ್ರ ಮನುಷ್ಯ ಅಂತಾರೆ. ನಾನು ಮನುಷ್ಯ ಅಲ್ವಾ? ಭಾಷೆ, ನಾವು ಮಾತಾಡೋ ಭಾಷೆ ಆಡು ಭಾಷೆ ಅಂತೀವಿ ಅದನ್ನು. ಸೋತ್ರ ಏನು ಮಾಡಿದೆ ನೀನು? ಹಂಗೆ ಹಿಂಗೆ ಅಂದ. ಸಮಾಧಾನ, ಏನಾಯಿತು? ಹಿಂಗಾಯಿತು. ಓಹೋ ಹಂಗ. ಓ ಸರಿ,
ನೆಕ್ಸ್ಟ್ ಟೈಮ್ ಬರ್ದಿರಂಗೆ ಎಚ್ಚರ ಇರ್ತೀನಿ. ಆಮೇಲೆ ಕೆಲವೊಮ್ಮೆ ಅತ್ತ ಇತ್ತ ಖಂಡಿಸೋದಕ್ಕೆ ಎಚ್ಚರಿಸೋದಕ್ಕೆ ಉತ್ತಮ ಸ್ನೇಹಿತರು ಇರಬೇಕು. ನೀನು ಹಳ್ಳಕ್ಕೆ ಬೀಳ್ತಾ ಇದೀಯ ಅಂದರೆ ಬೀಳು 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 ಬೀಳು, ವೆರಿ ಗುಡ್ ವೆರಿ ಗುಡ್, ಎಷ್ಟೋ ಜನ ಬಿದ್ದಿದ್ದಾರೆ, ನೀನೊಬ್ಬನೇ ಇದ್ದಿದ್ದ, ಬೀಳಪ್ಪ. ಬೆನ್ನು ತಡ್ತಾನಲ್ಲ ಅವನ ಸವಾಸ ಮಾಡಬೇಡ. ಆಮೇ ನಿಮ್ಮೆಲ್ಲರಿಗಿಂತ ಅಧಿಕವಾಗಿ ನಾನು 100% ಹೇಳ್ತೀನಿ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಬೇಡ್ರಿ. ನಿಮ್ಮೆಲ್ಲರಿಗಿಂತ ಅಧಿಕವಾಗಿ ನನ್ನ ಹೆಂಡ್ತಿ ನನ್ನನ್ನು ಪ್ರೀತಿ ಮಾಡ್ತಾಳೆ. ಹೌದಾ ಅಲ್ವಾ? ಹಾಂ ರೀ, ಎಲ್ಲ ಮನೇನೂ ಹಂಗೆ ಕಣ್ರಿ. ನಾನೇನೋ ಸ್ಪೆಷಲು, ನನ್ನ ಹೆಂಡ್ತಿ ಏನೋ ಸ್ಪೆಷಲ್ ಅಲ್ಲ. ರಾಜು ಪಾಸ್ಟ್ರ್ ಜೀವನದಲ್ಲಿ ಹಗಲು ರಾತ್ರಿ ಕಣ್ಣೀರು ಸುರಿಸೋದು, ಎಲ್ಲ ಒಳ್ಳೇದು ಬಯಸೋದು ಜ್ಯೋತಿ ಸಿಸ್ಟ್ರೆ. ಸೋತ್ರ ನಾನು ಪಾಸ್ಟ್ರು, ಸುಮಾರು ಕರೆಕ್ಷನ್ ನಂದು ನನ್ನ ಹೆಂಡ್ತಿ ಮಾಡ್ತಾಳೆ. ಐ ಅಕ್ಸೆಪ್ಟ್. ಕೆಲವೊಮ್ಮೆ ಅವಳ ಹತ್ರ ನೀನು ಬಾಯಿ ಮುಚ್ಕೊಂಡಿರೋ ಅಂತೀನಿ, ಆ ಟೈಮಲ್ಲಿ ಅಂತೀನಿ. ಆಮೇಲೆ ಯೋಚನೆ ಮಾಡ್ತೀನಿ, ಅವಳು ಹೇಳಿದ್ದು ಕರೆಕ್ಟ್ ಅಲ್ವಾ? ಸೋತ್ರ. ಸಿ, ಸಮ್ಟೈಮ್ಸ್ ಉಪದೇಶ ಕೇಳೋದಕ್ಕೆ ಕಿವಿ ಕೊಡಬೇಕು. ವಾಕ್ಯ ಏನು ಹೇಳ್ತೇವೆ? 32:8, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು. ನೋಡ್ರಿ, ಒಂದು ಉಪದೇಶಕ್ಕೆ ಕಿವಿಗೊಡುವವನಿಗೆ ಮಾರ್ಗ ತಿಳಿಸೋದು. ನಿನ್ನ ಮಾರ್ಗ ಸರಾಗ ಆಗಬೇಕು. ನಿನ್ನ ಮಾರ್ಗ ಸರಾಗ ಆಗಬೇಕಾದ್ರೆ ಉಪದೇಶಕ್ಕೆ ನೀನು ವಿಧೇಯನಾಗಬೇಕು. ಉಪದೇಶ ಕೇಳುವವನಿಗೆ ಮಾತ್ರವೇ ಮಾರ್ಗ. ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಂದೊಂದು ಕ್ಯಾರೆಕ್ಟರ್ ಇದೆ, ಹೇಳೋವರೆಗೂ ಹೇಳ್ತೀನಿ. ಕೇಳಲಿಲ್ವಾ? ಪೋನೈನಾ ಪೋ, ಅಟ್ಲೇ ಪೋಡ ತಂಬಿ ಪೋನಾಲ್ ಪೋಗಟ್ಟಂ ಪೋಡ, ಅಷ್ಟೇ. ಯಾಕೆ ಗೊತ್ತಾ? ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಬೆಲೆ ಬಾಳುವ ಮುತ್ತುಗಳನ್ನು ಹಂದಿಗಳ ಮಧ್ಯದಲ್ಲಿ ಚೆಲ್ಲಬೇಡ್ರಿ. ಕೆಲವ್ರಿಗೆ ಉಪದೇಶ ಮಾಡೋಕ್ಕೆ ಹೋಗಲ್ಲ. ಅವ್ರು ಬಂದು ಫುಲ್ ಆ್ಯಕ್ಟ್ ಮಾಡ್ತಾರೆ. ನಾನು ಒಳ್ಳೆಯ ಒಂಥರ ಹಿಂಗೆಲ್ಲ ನಟನೆ ಮಾಡ್ತಾರೆ. ಅವತ್ತು ನೀವು ರೀಲ್ ಬಿಡಿ, ನಾವು ಸುತ್ಕೋತೀವಿ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಆಹಾ ಓಹೋ ಉಪದೇಶ ಮಾತ್ರ ಹೇಳಲ್ಲ. ಯಾಕೆ ಗೊತ್ತಾ? ವೇಸ್ಟ್. ನೀವು ಹಂದಿನ ಕರ್ಕೊಂಡು ಹೋಗಿ ಒಳ್ಳೆ ಪ್ರೆಷರ್ ವಾಶ್ ಮಾಡಿ ಪಾಂಡ್ಸ್ ಸೋಪಲ್ಲೇ ಸ್ನಾನ ಮಾಡಿಸಿ, ಇಲ್ಲ ಏನು ಲಕ್ಸಲ್ಲೇ ಮಾಡಿಸಿ, ಸ್ನಾನ ಮಾಡಿಸಿ, ಶಾಂಪೂನೂ ಹಾಕ್ರಿ. ಆಮೇಲೆ ಆ ತುಟಿಗೆ ಬೇಕಾದ್ರೆ ಒಂದು ಸ್ವಲ್ಪ ಲಿಫ್ಟಿಕ್ಕು ಹಾಕ್ರಿ, ಕುಟಿಕ್ಕೋರ್ ಪೌಡ್ರು ಹಾಕಿ ಎಲ್ಲ ಅಲಂಕಾರ ಮಾಡಿಬಿಡ್ರಿ. ಆ ಹಂದಿ ತಿರ್ಗಾ ಹೋಗೋದು ಎಲ್ಲಿ ಗೊತ್ತಾ? ಕೆಸರಲ್ಲಿದೆ. ಯಾಕೆ? ವೈ ಡು ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್? ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಕೆಲವರು ಸರಿ ಆಗಲ್ಲ ಅಂದರೆ ಬಿಟ್ಬಿಡ್ರಿ, ಅವ್ರನ್ನ ಸರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಸರಿ ಆಗಲ್ಲ. ಕೆಲವೊಂದನ್ನು ತಟ್ಟದಾಗಲೇ ಗೊತ್ತಾಗ್ಬಿಡುತ್ತೆ ನೆಟ್ಟಗಾಗುತ್ತೆ ಅಂತ. ಕೆಲವು ತಟ್ಟಿದ್ರೆ ನೋಡೊಗ್ಗಲ್ಲ ಹಿಂಗಿರ್ತಲ್ಲ, ಬಿಟ್ಬಿಡು, ಅದು ಗಂಟು, ಅದು ಸೌದೆಗೆ ಇಟ್ಕೊಳ್ಳೋಣ, ಬೆಂಕಿಗೆ ಹಾಕೋಣ. ಉಪದೇಶ ಕೇಳುವವನಿಗೆ ದೇವರು ಮಾರ್ಗ ಸಿದ್ಧ ಮಾಡ್ತಾನೆ. ಆಮೇಲೆ ಅವನನ್ನ ದೇವರು ಏನು ಮಾಡ್ತಾನಂತೆ? ನಿನ್ನನ್ನು ಕಟಾಕ್ಷಿಸಿ. ಹಿಂಗೆ ಕಟಾಕ್ಷಿಸಿ ಅಂದ್ರೆ ಏನು ಗೊತ್ತಾ? ಯಾವಾಗ ನೀನು ದೇವರ ಉಪದೇಶಕ್ಕೆ ವಿಧೇಯನಾಗ್ತೀಯೋ ಆವಾಗ ನಿನ್ನ ಮಾರ್ಗ ದೇವರು ಸರಾಗ ಮಾಡಿ ಅಲ್ಲಿ ದೇವರು ನಿನ್ನ ಕಟಾಕ್ಷಿಸ್ತಾನೆ ಅಂದರೆ ನಿನ್ನನ್ನು ಪ್ರಾಸ್ಪರ್ ಮಾಡ್ತಾನೆ, ನಿನ್ನನ್ನು ಸಮೃದ್ಧಿಯ ಕಡೆಗೆ ತರ್ತಾನೆ, ಆಶೀರ್ವಾದದ ಕಡೆ ತರ್ತಾನೆ. ಆಮೇಲೆ ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಆಗ ದೇವರು ಹೇಳ್ತಾನೆ ನಿನಗೆ ಪರ್ಸ್ನಲ್ ಆಗಿ ಆಲೋಚನೆಗಳನ್ನು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇನ್ನ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 30:21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ. ದಿಸ್ ಇಸ್ ಸೋ ಇಂಪಾರ್ಟೆಂಟ್. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ
ಇದೇ ಮಾರ್ಗ, ಇದೇ ಮಾರ್ಗ, ಇದರಲ್ಲೇ ನಡೀರಿ ಎಂದು ಆ. ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಆಗ ನಿನ್ ಕಿವಿ ಸೆನ್ಸಿಟಿವ್ ಆಗಿರ್ಬೇಕು. ನಿಮ್ ಕಿವಿಗೆ ದೇವ ಯಾಕೆ ನನ್ನ ಹತ್ರ ಮಾತಾಡ್ತಾ ಇದೆ, ನೀನು ಕೇಳಿಸ್ಕೊತಾ ಇಲ್ಲ. ಸೋತ್ರ, ನೀವು ಯಾಕೆ ನನ್ನ ಕರೆದೆ ನೀನು ಕೇಳಿಸ್ಕೊಳ್ಳಿಲ್ಲ. ಕೆಲವರು ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದರೆ ದೇವರ ಮಾರ್ಗ ಬಿಟ್ಟು ಹೋಗ್ಬಿಡ್ತಾರೆ. ದೇವರು ಹೇಳ್ತಾನೆ, ನಿನ್ನ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬೇಡ. ನೋಡ್ರಿ, ಈ ಯೋಶುವನ ಪುಸ್ತಕ 1:8 ದೇವರು ಯೋಶುವನಿಗೆ ಹೇಳ್ತಾ ಇರೋದು, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವಿ. ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗ್ತೀಯ. ನೀನು ಸಫಲ ಅಂದ್ರೆ ಏನು? ಯಶಸ್ಸು. ಯಾವಾಗ ನೀನು ಸಫಲ ಆಗೋದು? ದೇವರ ವಾಕ್ಯಕ್ಕೆ ವಿಧಿಯನಾಗಿ ಹಗಲು ಇರುಳು ಅದನ್ನು ಧ್ಯಾನಿಸಿ, ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದೆ, ಆಗ ದೈವಿಕವಾದ ಆಲೋಚನೆ ನಿನಗೆ ಬರುತ್ತೆ. ಹಲೋ, ನಾವೆಲ್ಲ ಹುಟ್ಟದಾಗಲೇ ಬಂಗಾರದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಲಿಲ್ಲ, ಕಡು ಬಡತನದಲ್ಲಿ ಹುಟ್ಟಿದವರೇ. ಇವತ್ತು ನಾವು ಏನಾದರೂ ಆಗಿದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ಮಾರ್ಗದಲ್ಲಿ ನಡಿಬೇಕು. ಇವತ್ತೆಷ್ಟು ಜನ ಹೇಳ್ತೀರಾ, ದೇವ ನಿನ್ನ ಮಾರ್ಗದಲ್ಲಿ ನಡೆಯೋದಕ್ಕೆ ನನಗೆ ಕೃಪೆ ಕೊಡು. ಕರಗಳನ್ನು ಮೇಲೆ ಕೆತ್ತಿರಿ, ಬಾಯಿ ತೆರೆದು ಹೇಳ್ರಿ, ದೇವ ನನಗೆ ಆಲೋಚನೆಯನ್ನು ಕೊಡು, ನಿನ್ನ ಮಾರ್ಗದಲ್ಲಿ ನಡೆಸು. ಮುಚ್ಚಿರುವ ಬಾಗಿಲುಗಳನ್ನು ತೆರೆ. ನಾನು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಕಾಣಲಿ, ನನ್ನ ಆಶೀರ್ವಾದ ಕಾಣಲಿ. ನಿನ್ನ ಚಿತ್ತಕ್ಕೆ ನಾನು ವಿಧಿಯನಾಗ್ತೇನೆ. ಎಲ್ಲ ನಡವಳಿಕೆಯಲ್ಲೂ ನಿನ್ನ ಉಪದೇಶಕ್ಕೆ ವಿಧಿಯನಾಗುತ್ತೇನೆ. ನನ್ನ ಮಾರ್ಗಗಳನ್ನು ಸರಾಗ ಮಾಡು. ಆಶೀರ್ವದಿಸಪ್ಪ, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಆಮೇನ್. ಯೋಶುವನ ಜೀವನದಲ್ಲಿ ಅವನ ಅನುಸರಿಸ್ದ, ಅವನು ಆಶೀರ್ವಾದ ಹೊಂದದ. ದಾನಿಯೇಲನ ಜೀವನದಲ್ಲಿ ಅವನು ದೇವರ ವಾಕ್ಯವನ್ನು ಹುಡುಕಿ ಕೇಳ್ದ. ದೇವರ ಬಳಿಯಲ್ಲಿ ಪ್ಲಾನ್. ಬಿಫೋರ್ ಡೂಯಿಂಗ್ ಎನಿಥಿಂಗ್, ಪ್ಲೀಸ್ ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಪ್ರೇ. ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಏನಾದರೂ ಮಾಡೋಕ್ಕೆ ಮುಂಚೆ ನಿಮ್ಮ ಸ್ವಂತ ಬುದ್ಧಿ, ಸ್ವಬುದ್ಧಿಯನ್ನೇ ಆಧಾರ ಮಾಡ್ಕೊಬೇಡ್ರಿ. ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರೇ, ನನಗೆ ಗೊತ್ತಿಲ್ಲಪ್ಪ, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ನನಗೆ ಗೊತ್ತಿಲ್ಲ ತಂದೆ. ಈ ವಿಷಯದಲ್ಲಿ ನನಗೆ ನೀನೇ ಮಾರ್ಗ ತೋರಿಸಪ್ಪ. ಎಷ್ಟು ಜನ ಹಾಕಿ ಪ್ರಾರ್ಥನೆ ಮಾಡ್ತೀರ? ಜಸ್ಟ್ ಪ್ರೇ. ನಿನಗೆ ಗೊತ್ತಿಲ್ಲದೆ ನಿನಗೋಸ್ಕರ ದೇವರ ಮಾರ್ಗಗಳನ್ನು ಸಿದ್ಧ ಮಾಡಿಟ್ಟಿರ್ತಾರೆ. ನಮಗೆ ಚರಿತ್ರೆ ಹೇಳುತ್ತೆ. ನೀವು ನೋಡ್ರಿ, ಯೋಶುವನ ಪುಸ್ತಕದಲ್ಲಿ 1:8-9 ನಾವು ಕಾಣ್ತೀವಿ. ದಾವೀದನ ಕುರಿತು 1 ಸಮುವೇಲ 23:2 ಮತ್ತು 4ನೇ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಯೋಸೇಫನ ಚರಿತ್ರೆಯಲ್ಲಿ 39ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 39, Genesis 39, 39, 2 ಮತ್ತು 3ನೇ ವಾಕ್ಯ, 23ನೇ ವಾಕ್ಯ. ದಾನಿಯೇಲನ ಪುಸ್ತಕದಲ್ಲಿ 1:8, 17, 20. ಇಲ್ಲೆಲ್ಲ ಈ ಭಕ್ತರುಗಳು ದೇವರ ಸಮ್ಮುಖದಲ್ಲಿ ಏನಾದರೂ ಒಂದು ಕಾರ್ಯ ಬಂದರೆ ಅವರು ಹೋಗಿ ದೇವರ ಸನ್ನಿಧಾನ ಮಕ್ಕಡೆ ಬೀಳ್ತಾರೆ. ನನ್ನ ಜೀವನದಲ್ಲಿ ನಾನು ಕಲ್ತಿದ್ದೊಂದೇ, ಕೆಲವೊಂದು ನಿರ್ಣಯಗಳು ಇಮ್ಮಿಡಿಯೇಟಾಗಿ ತಗೊಬೇಕು ಅಂತ ಬರ್ತಾರೆ. ಐ ವಿಲ್ ನಾಟ್. ಐ ಸೇ ಗಿವ್ ಮಿ ಟೈಮ್, ಸ್ವಲ್ಪ ಸಮಯ ಕೊಡ್ರಿ. ಯಾಕೆ ಗೊತ್ತಾ? ಸಮಯ ಇದೇ ಮಾಡೋಕ್ಕಲ್ಲ, ಹೋಗಿ ದೇವ್ರ ಪಾದದಲ್ಲಿ ಬೀಳ್ತೀನಿ. ಏನು ಮಾಡಬೇಕು? ಗಿವ್ ಮಿ ದ ಗೈಡೆನ್ಸ್, ಶೋ ಮಿ ದ ವೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನರಿಗೆ ತನ್ನ ಕೃತ್ಯವನ್ನು, ಮೋಶೆಗೆ ತನ್ನ ಮಾರ್ಗವನ್ನು ದೇವರು ತೋರಿಸಿದನು.
ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮಗೆ ದೇವ್ರ ಮಾರ್ಗ ಬೇಡ. ಯಾರ್ಯಾರೋ ಹೇಳ್ತಾರೆ, ಎಲ್ಲ ಮಾತು ಕೇಳೋದು, ಕೊಂಡ್ಕೊಂಡವ್ರ ಮಾತುಗಳು ಕೇಳ್ತಾರೆ, ದೇವ್ರ ವಾಕ್ಯ ಕೇಳಲ್ಲ, ದೇವ್ರ ಪಾಸ್ಟರ್ ಹೇಳಿದ್ದು ಕೇಳೋದು ಇಲ್ಲ. ಉಪದೇಶಕ್ಕೆ ಗುರಿಯಾಗ್ರಿ. ಇನ್ನ ಈ ಮಾತು ಕೇಳದೇ ಇರೋರು ಇದ್ದಾರೆ, ಅವರ ಜೀವನ ಯಶಸ್ವಿ ಆಗೇ ಇಲ್ಲ. ಓಶಿಯ ಪ್ರವಾದನೆ ಗ್ರಂಥ 4:6 ಹೇಳುತ್ತೆ. ಓಶಿಯನ ಪ್ರವಾದನೆ ಗ್ರಂಥ 4:6, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಜ್ಞಾನಹೀನರಾಗಿ ಏನಾಗಿದ್ದಾರೆ? ಯಾರು ಹೇಳಿದ್ದು? ಸಿ, ಇಫ್ ಯು ಆರ್ ನಾಟ್ ಸೀಕಿಂಗ್ ದ ಫೇಸ್ ಆಫ್ ಗಾಡ್ ಥ್ರೂ ದ ವರ್ಡ್ ಆಫ್ ಗಾಡ್, ನೀನು ದೇವರ ವಾಕ್ಯದ ಮೂಲಕ ನೀನು ಕೇಳಲಿಲ್ಲ ಆದರೆ ಯು ಆರ್ ಎ ಅನ್ಸಕ್ಸಸ್ಫುಲ್ ಪರ್ಸನ್. ನಿನ್ನ ಜೀವನದಲ್ಲಿ ಯಶಸ್ವಿ ಕಾಣಲ್ಲ. ದೇವರ ವಾಕ್ಯ ಹೇಳುತ್ತೆ ನೀನು ಹಾಳಾಗಿದೆಯಾ ಅಂತ. ಮತ್ತೊಮ್ಮೆ ಓದಿ ಪಾಸ್ಟ್ರೆ. ಜ್ಞಾನಹೀನರಾಗಿ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ಉದ್ಧಾರ ಆಗಿದ್ದಾರೆ ಅಂತ ಬರೆದಿದೆ. ವೈ? ದೇವರು ಹೇಳುವ ಮಾರ್ಗದಲ್ಲಿ ನಡೆಯದೆ ಜ್ಞಾನಹೀನರಾಗ್ತಾ ಇದ್ದಾರೆ. ಲಿಸನ್ ಎವ್ರಿಬಡಿ ಕೇರ್ಫುಲ್ಲಿ. ಕೆಲವರಿಗೆ ಹಾಳಾಗ್ತಾ ಇದ್ರು ಜ್ಞಾನ ಬರಲ್ವಾ? ಯಾಕೋಬನ ಪತ್ರಿಕೆ 1:22 ಹೇಳುತ್ತೆ. 1:22, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು. ನೋಡ್ರಿ, ಕೆಲವರು ವಾಕ್ಯ ಕೇಳ್ತಾರೆ, ಅಯ್ಯೋ ಅವ್ರು ತಲೆ ಅಲ್ಲಾಡಿಸೋ ರೀತಿ, ಅವ್ರ ಕಣ್ಣಲ್ಲಿ ನೀರು ಬರೋದು ರೀತಿ, ಅವ್ರು ಎಂಜಾಯ್ ಮಾಡಿದ ರೀತಿ ನೋಡಿದ್ರೆ ಹಬ್ಬ ಸಖತ್ ಮನ ತಿರುಗಿದ್ದಾರೆ. ಸೋತ್ರ ಆದರೆ ಪುನಂದಾವರ್ತಿ ನೋಡ್ರಿ, ಅದೇ ಲೈಫ್, ಅದೇ ಹಾಡು, ಅದೇ ರಾಗ, ಪಾಡಿಂದೇ ಪಾಡ್ರ ಡ್ಯಾಶ್ ಡ್ಯಾಶ್ ಡ್ಯಾಶ್. ಜೀವನದಲ್ಲಿ ವಾಕ್ಯ ಕೇಳೋದು ಮಾತ್ರವಲ್ಲ, ಅದನ್ನು ಅನುಸರಿಸಿ ನಡೆಯುವವರಾಗಿರ್ಬೇಕು. ಅದರ್ವೈಸ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಎಷ್ಟು ಜನ ಜೀವನದಲ್ಲಿ ಯಶಸ್ಸು ಕಾಣಬೇಕು, ಸಕ್ಸಸ್ ಕಾಣಬೇಕು ಅಂತ ಆಸೆ ಪಡ್ತೀರಾ? ಸೊರಗೋಗಿರೋ ಸ್ತೋತ್ರ ಅದು. ನಾನೇನು ಕೇಳಿದೆ? ಯಶಸ್ಸು ಕಾಣಬೇಕು. ಯಾರು ಬೇಡ ಅಂತಾರೆ ಅದನ್ನ? ಯಾರಾದ್ರೂ ಬೇಡ ಅಂತಾರ? ಆದರೆ ಪ್ರಮಾಣ ಏನು? ನೀನು ದೇವ್ರ ಮಾರ್ಗದಲ್ಲಿ ನಡಿ, ಉಪದೇಶಕ್ಕೆ ವಿಧಿಯನಾಗು, ಮಿಕ್ಕಿದ ದೇವ್ರನ್ನ ಸರಾಗ ಮಾಡ್ತಾನೆ ನಿನ್ನ ಮಾರ್ಗ. ನೀನು ನಡೀದಿರ ನನಗೂ ಯಶಸ್ಸು ಆಗಬೇಕು. ಸ್ತೋತ್ರ. ನೀನು ಅಲ್ಲಿ ಕೂತ್ಕೊಂಡೆ ಯಶಸ್ಸು ಆಗ್ತಾ ಇರ್ತೀಯ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯಿ ಸುವಾರ್ತೆಯಲ್ಲಿ ಹೇಳಿದನು, ಬುದ್ಧಿ ಇರುವ ಮನುಷ್ಯನು, ಬುದ್ಧಿ ಇಲ್ಲದೆ ಇರುವ ಮನುಷ್ಯನು. ಬುದ್ಧಿವಂತನು ಏನು ಮಾಡಿದಂತೆ? ಬಂಡೆ ಮೇಲೆ ಮನೆಯನ್ನು ಕಟ್ಟದಂತೆ. ಬುದ್ಧಿಹೀನನು ಉಸುಬಿನ ಮೇಲೆ ಮನೆ ಕಟ್ಟದ. ಆಮೇಲೆ ಸಣ್ಣ ಮಳೆಗೇನೂ ಆಗಲ್ಲ. ವೆರಿ ಗುಡ್. ಸಣ್ಣ ಹೋರಾಟಕ್ಕೆ ಏನೂ ಆಗಲ್ಲ. ಆದರೆ ಒಂದು ದೊಡ್ಡ ಮಳೆ ಬರುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ, ತೂಫಾನಿನ ಹಾಗೆ ಬರುತ್ತೆ, ಬಿರುಗಾಳಿ ಥರ ಬರುತ್ತೆ. ಅದು ಆ ಮಳೆ ಬಂದರೆ ಈ ಮನೆ ಉಸುಬಿನ ಮೇಲೆ ಕಟ್ಟಿದ ಮನೆ ದಡುಮ್ ಅಂತ ಕೆಳಗಡೆ ಬೀಳುತ್ತೆ, ಬಂಡೆ ಮೇಲೆ ಕಟ್ಟಿದ ಮನೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಹೇಳಿದ ಅರ್ಥ ಆಗ್ತಾ? ಮತ್ತಾಯ 7, ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುವಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನಿಗೆ ಹೋಲುವನು. ನೋಡಿದ್ರ? ಮಾತು ಕೇಳ್ರಿ, ವಾಕ್ಯ ಕೇಳ್ರಿ, ಅನುಸರಿಸಿ ನಡೀರಿ. ಕೇಳಲ್ವಾ? ನೀನ್ ಬುದ್ಧಿಹೀನ, ದಡ್ಡ, ನನ್ನ ಭಾಷೆಯಲ್ಲಿ ಹೇಳಿದ್ರೆ ಮೂರ್ಖ. ಉಸುಬಿನ ಮೇಲೆ ಮನೆ ಕಟ್ಕೊಂಡವನು, ನೋ ಸ್ಟ್ರಾಂಗ್ ಫೌಂಡೇಶನ್, ಅಡಿಪಾಯ ಗಟ್ಟಿ ಇಲ್ಲ. ಉಪದೇಶದ ಅಡಿಪಾಯ ಗಟ್ಟಿಯಾಗಿರಲಿ. ಬಂಡೆ ಮೇಲೆ ಕಟ್ಟಿದ ಮನೆ ಹಂಗೆ. ಆಮೇಲೆ ಹಲ್ಲೆಲೂಯಾ.
ಯಶಸ್ವಿಯಾಗುವ ಪ್ರತಿಯೊಂದು ಮನುಷ್ಯನು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯನಾಗುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ವಾಕ್ಯವನ್ನು ಕೇಳಿ ಅದನ್ನು ಅಸಡ್ಡೆ ಮಾಡುವ ಪ್ರತಿಯೊಂದು ಮನುಷ್ಯನು ತನ್ನ ಜೀವನದಲ್ಲಿ ಯಶಸ್ವಿಯನ್ನು ಕಾಣೋದಿಲ್ಲ. He will be, when he is ignoring the word of God and the teaching and the foundation of teaching, hallelujah, when ignoring, he will be an unsuccessful person. ಅವನ ಯಶಸ್ವಿ ಕಾಣೋದಿಲ್ಲ. ಅವನು ತಿಳ್ಕೊತಾನೆ, ನಾನೇನು ಇದು ಅನುಸರಿಸೋದಂದ್ರೆ ಸುಮ್ಮನೆ ನಾಟಕ ಮಾಡೋದಲ್ಲ. ಅನುಸರಿಸೋದಂದ್ರೆ ಬೆಲೆ ತೆತ್ತಬೇಕು. ಯು ಹ್ಯಾವ್ ಟು ಪೇ ದ ಪ್ರೈಸ್. ನಾನು ಕಳೆದ ವಾರ ಹೇಳಿದೆ, ಫೇತ್ ಅನ್ನೋದು ನೌನ್, ನಾಮಪದ. ಬಿಲೀಫ್ ಅನ್ನೋದು ವರ್ಬ್, ಅದು ಕ್ರಿಯಾಪದ. ಆಮೇಲೆ ನಂಬಿಕೆ ಇದೆ, ನಾಳೆ ದೇವ್ರು ನನ್ನನ್ನು ಆಶೀರ್ವಾದ, ನಂಬಿಕೆ ಇದೆ. ಬಟ್ ಅದಕ್ಕೆ ತಕ್ಕಾಗಿ ನೀನು ನಡ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಏನು? ದೇವರು ವಾಗ್ದಾನ ಮಾಡಿದ್ದಾನೆ, ದೇವರು ಹೇಳಿರೋ ಪ್ರಮಾಣ ನಿನಗೆ ಗೊತ್ತಿದೆ. ಬಟ್ ಆದರೆ ನೀನು ಅದ್ರ ಪ್ರಕಾರ ನಡ್ಕೋ. ವರ್ಬ್ ಕ್ರಿಯಾಪದ. ನಂಬಿಕೆ, ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ಸತ್ತದ್ದಾಗಿದೆ, ನಿರ್ಜೀವ. ದೇರ್ ಇಸ್ ನೋ ಲೈಫ್ ಇನ್ ದಟ್. ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ದ ಪ್ರಾಸ್ಪರಿಟಿ. ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಎ ಸಕ್ಸಸ್. ವಾಟ್ ಈಸ್ ದ verb? What is the belief? Belief is the verb. ಕ್ರಿಯಾಪದ ಅದು. ದೇವರು ಹೇಳಿದ್ರು, ನೆಕ್ಸ್ಟ್ ಸ್ಟೆಪ್ ಅವನ ಮಾರ್ಗದಲ್ಲಿ ನಡೀತೀನಿ, ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗೋದಿಲ್ಲ. ನನ್ನ ಕಿವಿ ಬೇರೆ ಎಲ್ಲ ಕೇಳೋದು, ನನ್ನ ಕಿವಿ ಅವನ ಇಂಪಾದ ಶಬ್ದವನ್ನು ಕೇಳ್ತಾನೆ. ಮಗನೇ, ಇದಾಗಿದೆ ಮಾರ್ಗ, ಇದರಲ್ಲಿ ನಡಿ. ಆವಾಗ ನನ್ನ ಮಾರ್ಗ ಸರಾಗ ಆಗೋದು. ಸಿ, ಐರನ್ ವಿಲ್ ಶಾರ್ಪ್ ದ ಐರನ್ ಅಲ್ವಾ? ಕಬ್ಬಿಣವನ್ನು ಏನು ಮಾಡುತ್ತೆ? ಶಾರ್ಪ್ ಮಾಡುತ್ತೆ. ನೀನು ಯಾವಾಗಲೂ ಜ್ಞಾನಿಗಳ ಜೊತೆ ಒಡನಾಟ ಮಾಡು, ನಿನ್ನ ಜ್ಞಾನ ವರ್ಧನೆ ಆಗುತ್ತೆ. ಡೋಂಟ್ ಗೋ ಡೌನ್. ಅದಕ್ಕೆ ಕೆಲವರನ್ನ ನಾವು ಹತ್ರನೇ ಸೇರಿಸಲ್ಲ. ಯಾಕೆ ಸೇರಿಸಲ್ಲ ಅಂದರೆ ವೇಸ್ಟ್ ಆಫ್ ಟೈಮ್. ಅದೇ ಇದು ಒಂಚೂರು ವ್ಯತ್ಯಾಸ ಇರೋ ಮಾತಾಡ್ತವೆ. ಕೆಲವರು ಫೋನ್ ಬಂದಾಗಲೇ ನಾನು ಎತ್ತಲ್ಲ. ಯಾಕೆ ಎತ್ತಲ್ಲ ಅಂದರೆ ಅದೇ ಸ್ಟೋರಿನೇ ಕೇಳಬೇಕು. ಯಾಕೆ ಬಿಡು ಪಾಸ್ಟ್ರೇ, ನಾನು ಫೋನ್ ಮಾಡಿದ್ದೆ ಯಾಕೆ ಎತ್ತಲಿಲ್ಲ? ನೀನು ತಿದ್ಕೊಳ್ಳಿಲ್ಲ, ಅದಕ್ಕೆ ಎತ್ತಲಿಲ್ಲ. ತಿದ್ಕೋ. ನಾನು 2 ಭಾಗವನ್ನು ಹೇಳಿದೆ. ಯಾರು ದೇವರ ಮಾತಿಗೆ ವಿಧೇಯರಾಗಿ ದೇವರನ್ನ ಹುಡುಕ್ತಾರೋ ಅವರ ಮಾರ್ಗಗಳನ್ನೆಲ್ಲ ದೇವರು ಸರಾಗ ಮಾಡ್ತಾನೆ. ನಿನ್ನ ಕೈ ಕೆಲಸಗಳನ್ನು ಅವನು ಸಫಲ ಮಾಡ್ತಾನೆ. ನಿನಗೆ ಯಶಸ್ವಿ ಸಿಗುತ್ತೆ. ಯಾವಾಗ ನೀನು ಅದನ್ನು ಬಿಟ್ಟು ಹೊರಗಡೆ ಹೋಗ್ತೀಯೋ, ಕೇಳದೆ ನಿನ್ನನ್ನೇ ನೀನು ಅಸಡ್ಡೆ ಮಾಡ್ಕೋತೀಯೋ, ನಿನ್ನ ಜೀವನದಲ್ಲಿ ಎಲ್ಲಿ ಹೋದ್ರೂ ನೀನು ಸಕ್ಸಸ್ ಆಗಲ್ಲ. ಕಾಲೇಜಿಗೆ ಹೋಗು ಸಕ್ಸಸ್ ಆಗಲ್ಲ, ಶಾಲೆಗೆ ಹೋಗು ಸಕ್ಸಸ್ ಆಗಲ್ಲ, ಕೆಲಸಕ್ಕೆ ಹೋಗು ಸಕ್ಸಸ್ ಆಗಲ್ಲ, ಬಿಸ್ನೆಸ್ ಮಾಡು ಸಕ್ಸಸ್ ಆಗಲ್ಲ. ನಿನ್ನ ಜೀವನದಲ್ಲಿ ನೀನು ಕೈ ಹಾಕೋದಲ್ಲ. ನಮ್ಮಲ್ಲಿ ಹೇಳ್ತಾರಲ್ಲ, ಪಾಪಿ ಹೋಗೋ ಮಾರ್ಗ ಎಲ್ಲ ಪಾತಾಳ ಅಂತೆ. ಪಾಪಿ ಹೋಗೋ ಮಾರ್ಗ ಎಲ್ಲ ಪಾತಾಳ ಅದಕ್ಕೆ. ನೀನು ಎಷ್ಟೇ ಮಾಡು, ಕೈಗೆ ಬಂದೆ ಬಾಯಿಗೆ ಬರಲ್ಲ, ತೂತು ಚೀಲ ಹಿಂಗೆ ದುಡಿತ್ಯ, ಬಟ್ ಏನೂ ಇರಲ್ಲ ನಿನ್ನ ಕೈಯಲ್ಲಿ. ಸೋತ್ರ ಏನೂ ಇರಲ್ಲ. ಅನ್ಸಕ್ಸಸ್ಫುಲ್ ಪರ್ಸನ್. ನೀನು ಸಕ್ಸಸ್ ಆಗಬೇಕಾ? ದೇವರ ಮಾರ್ಗದಲ್ಲಿ ನಡಿ. ನನಗೆ ಗೊತ್ತು, ಇದು ಹೇಳಿದಾಗಲೇ ಸೋತ್ರ ಕಡಿಮೆ ಆಗುತ್ತೆ ಅಂತ. ಆಮೇ ಒಂದೆರಡು ಉದಾಹರಣೆ ಹೇಳಿಬಿಟ್ಟು ನಾನು ನಿಲ್ಲಿಸ್ತೀನಿ. ಸೌಲನು, ದೇವರ ಅಭಿಷೇಕ ಮಾಡಿದ ಸೌಲನು, ಇಸ್ರಾಯೇಲರ ಮೊದಲನೇ ಅರಸನಾದವನು.
ಇಸ್ ಇಟ್ ರೈಟ್? ಆದರೆ ನೀವು 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ ಓದಿದ್ರೆ ಅಲ್ಲಿ ನಾವು ಕಾಣ್ತೇವೆ, ಅವನು ದೇವರ ಆಜ್ಞೆಗೆ ಅವಿದ್ಯನಾಗುವುದರ ಮೂಲಕ ಅವನ ಸ್ಥಾನ ಕಳ್ಕೊಬೇಕಾಯ್ತು. ನಾನೇ ಎಚ್ಚರಿಸ್ತಾ ಇದ್ದೀನಿ, ಮೇ ಬಿ ಗಾಡ್ ಅನಾಯಿಂಟೆಡ್ ಯು. ನಿಮ್ಮನ್ನು ದೇವರ ಅಭಿಷೇಕ ಮಾಡಿದ್ದಾನೆ, ಸ್ಥಾನ ಕೊಟ್ಟಿದ್ದಾನೆ, ಒಂದು ಹೆಸರು ಕೊಟ್ಟಿದ್ದಾನೆ, ಒಂದು ಪದವಿ ಕೊಟ್ಟಿರ್ತಾನೆ, ಒಂದು ಸೇವೆ ಕೊಟ್ಟಿರ್ತಾನೆ. ಡೋಂಟ್ ಎವರ್ ಇಗ್ನೋರ್. ಅದನ್ನು ಉದಾಸೀನ ಮಾಡಬೇಡ್ರಿ, ಎಚ್ಚರವಾಗಿರ್ರಿ. ಗಾಡ್ ಅನಾಯಿಂಟೆಡ್ ಆಸ್ ಎ ಕಿಂಗ್ ಆಫ್ ಇಸ್ರಾಯೇಲ್. ಆದರೆ ಒಂದು ಸಾರಿ ದೇವರು ಹೇಳ್ತಾರೆ, ಸಮುವೇಲ್, ಯಾವ ಸಮುವೇಲನನ್ನು ಅಭಿಷೇಕ ಮಾಡು ಅವನನ್ನು ಅಂತ ಹೇಳಿದ್ರು, ಅದೇ ಸಮುವೇಲನ ಬಳಿಯಲ್ಲಿ ದೇವರು ಹೇಳ್ತಾನೆ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ವಾಟ್ ಈಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್, he disobeyed his commandment. ದೇವರ ಆಜ್ಞೆಗೆ ವಿರುದ್ಧವಾದ. ನಂಬರ್ ಟು ಸಂಸೋನನು ಅವನಷ್ಟು ಪವರ್ಫುಲ್ ಯಾರೂ ಇರಲಿಲ್ಲ. ಪಟ್ಟಣದ ಬಾಗಿಲನ್ನೇ ಹೆಗಲ ಮೇಲೆ ಎತ್ಕೊಂಡ್ಬಿಡ್ತಿದ್ದ ಅವನು. ಹಸೆ ಕತ್ತೆಯ ದವಡೆಯ ಎಲುಬಿನಿಂದ ಶತ್ರು ಸೈನ್ಯವನ್ನು ರಾಶಿಯಾಗಿ ಕೊಂದವನು. ಅವನನ್ನು ಕಟ್ಟಿರೋ ಹಗ್ಗಗಳು ಒಂದು ಸತಿ ಅವನು ಕೊಡುವುದರೆ ಸಾಕು, ಎಲ್ಲ ಸುಟ್ಟ ಸೆಣಬಿನ ಹಾಗಾಗ್ಬಿಡೋದು. ಈ ಸೋ ಪವರ್ಫುಲ್ ಬಟ್ ಡಿಸೊಬೇಯ್ಡ್ ಗಾಡ್. ಅವನ ದೇವರ ಮಾರ್ಗಕ್ಕೆ ವಿಧಿಯನ್ನು ಆಗಲಿಲ್ಲ, ದೇವರ ಮಾರ್ಗ ಬಿಟ್ಟು ಹೋದ. ನಂಬರ್ 3, ಯೋನ ಪ್ರವಾದಿ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವವನು, ಪಟ್ಟಣಕ್ಕಾಗಿ ಮಧ್ಯಸ್ಥಿಕೆ ಮಾಡಬೇಕಾದವನು. ದೇವರು ಹೇಳಿದ್ರು ನಿನವೆಗೆ ಹೋಗು ಅಂತ. ಅವನು ಹೇಳ್ದ, ನಿನವೆ ಜನ ಭಾಳ ಕೆಟ್ಟ ಜನ, ಕ್ರೂರಿಗಳು, ಪಾಪಿಗಳು, ಅವರು ಅನುಭವಿಸ್ಬೇಕು, ಅವ್ರ ಮೇಲೆ ದೇವರ ನ್ಯಾಯ ತೀರ್ಪು ಬೀಳಬೇಕು ಅಂತ ಇವನು ಸ್ಕೆಚ್ ಹಾಕ್ದ. ದೇವರು ಹೇಳ್ದ, ನೀನು ಫಸ್ಟ್ ನಿನವೆಗೆ ಹೋಗಿ ಅವ್ರನ್ನ ಎಚ್ಚರಿಸು ಅಂತ. ಇವನು ಹೇಳ್ದ, ಇಲ್ಲ ಸ್ವಾಮಿ, ನಾನು ಅಲ್ಲಿಗೆ ಹೋಗಲ್ಲ, ನೇರವಾಗಿ ಅಡುಗತ್ತದ. ಯಾವ ಅಡುಗು? ತರ್ಸಿಸ್ಗೆ ಹೋಗೋ ಅಡುಗತ್ತದ. ಸೋತ್ರ. ಕೆಲವರು ಹಂಗೆ ಚರ್ಚಿಗೆ ಬಾ ಅಂದರೆ ಕೆಲ್ಸಕ್ಕೆ ಹೋಗ್ತಾರೆ. ಸೋತ್ರ. ಅವಾಗ ಹೇಳ್ತಾರೆ, ಬಿಸ್ನೆಸ್ ಅವತ್ತೇ ನನಗೇನೋ ಲಾಭ ಸಿಗೋಂಥ ಅವತ್ತೇ. ಲಾಭ ಅಲ್ಲ ಕಣಯ್ಯ, ನಿನ್ನಿಂದ ಬೇರೆಯವ್ರಿಗೂ ನಷ್ಟ. ಈ ಅಡುಗು ಹತ್ತಿದ್ದು ಯಾರು? ಯೋನ ಗೊತ್ತಾ? ಯಾರು ಮರಿತೀರ? ಮೀನು ತಿನ್ನೋರೆಲ್ಲ ನೆನಪು ಮಾಡ್ಕೋತೀರ. ಯೋನ ಗೊತ್ತು ತಾನೆ? ಯೋನ ಅವನಿಗೆ ಹೇಳಿದ್ರು ದೇವರು, ನಿನವೆಗೆ ಹೋಗು ಅಂದರೆ ಅವನು ತಾರ್ಷೀಸ್ಗೆ ಹೋಗ್ತಾನೆ. ಅಡುಗು ಹೋಯ್ತು, ಮುಂದೆ ಹೋಯ್ತು, ಗಾಳಿ ಬೀಸ್ತು, ಅಲೆಗಲು ಹೋಗ್ತು, ಹಡಗು ಹೊಡೆದೋಗಂಗಾಯ್ತು. ನಾವಿಕ ಹೇಳ್ದ, ಎಲ್ಲ ಭಾರವಾದ ವಸ್ತುಗಳನ್ನ ತೆಗೆದು ನೀರಿಗೆ ಹಾಕ್ರಿ. ಪಾಪ ಇವನು ಮಾಡಿದ ತಪ್ಪಿಗೆ ಯಾರ್ಯಾರೋ ಏನೇನೋ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಪೆಟ್ಟಿ ಎಲ್ಲ ತೆಗೆದು ನೀರಿಗೆ ಹಾಕಿದ್ರು. ಸೋತ್ರ. ಪಾಪ ವಿದೇಶದಲ್ಲಿ ಓದ್ತಾ ಇರೋ ಮಗುವಿಗೆ ಉಪ್ಪಿನಕಾಯಿ ಅಂತೆ, ಪುಳಿಯೋಗರೆ ಗೊಜ್ಜಂತೆ, ಏನೇನೋ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನೀರಿಗೆ ಹಾಕ. ಅವ್ರು ಏನು ಬೈಕೊಂಡಿರ್ತಾರೆ, ಯಾವನು ಹಾಳಾದವನು ಈ ದೋಣಿಯಲ್ಲಿ ಸೇರ್ಕೊಂಡು ಅವನಿಂದ ನಮ್ದೆಲ್ಲ ನಷ್ಟ. ಸೋತ್ರ. ಒಂದು ಸತ್ತ ನೋಣ ಎಣ್ಣೆ ಪಾತ್ರೆಯನ್ನ ಹಾಳು ಮಾಡುತ್ತೆ. ಎಣ್ಣೆ ಪಾತ್ರೆ ಎಲ್ಲವನ್ನ ಹಾಳು ಮಾಡೋದು ಒಂದೇ ಒಂದು ಸತ್ತ ನೋಣ ಸಾಕು. ಒಂದು ಆಕಾನ್ ಸಾಕು ಇಸ್ರಾಯೇಲ್ ಜನರ ಬಿಡುಗಡೆಗೆ ಅಡ್ಡಿ ಆಗೋದಿಕ್ಕೆ. ಒಬ್ಬ ಗೇಹಸಿ ಸಾಕು ದೇವರ ಸೇವೆಗೆ ಅಡ್ಡಿ ಆಗೋದಿಕ್ಕೆ. ಒಬ್ಬ ಇಸ್ಕರಿಯೋತ್ ಯೂದ ಸಾಕು ಯೇಸುವನ್ನ ಹಿಡಿದುಕೊಡೋದಿಕ್ಕೆ. ಬಿ ಕೇರ್ಫುಲ್. ಇವರೆಲ್ಲರ ಅಂತ್ಯ ನಾಶ. ನಿನವೆ ಪಟ್ಟಣಕ್ಕೆ ಹೋಗು ಅಂತ ಹೇಳಿದ್ರೆ ತಾರ್ಷೀಷ್ಗೆ ಹೋದ. ದೇವರು ಕಡೆಗೆ ಅವನನ್ನು ಚೀಟಿ ಹಾಕಿ
ದಡದಲ್ಲಿ ಹತ್ತದ ಅದರ ನಡು ಕಡಲಲ್ಲಿ ಅವನ ಎತ್ತಿ ಎಸಿಬೇಕಾಯಿತು. ಮೀನು ನುಂಗ್ತು. ಆ ಮೀನಿಗಾದ್ರೆ ನೆಮ್ಮದಿ ಇದೆಯಾ? ಎಲ್ಲ ದಿನ ಫ್ರೆಶ್ ಆಗಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಮಾಡಿಕೊಂಡು ಆರಾಮಾಗಿತ್ತು. ಸ್ತೋತ್ರ. ಮಲ ವಿಸರ್ಜನೆ ನೀಟಾಗಿ ನಡೀತಾ ಇತ್ತು, ಡೈಜೆಷನ್ ಚೆನ್ನಾಗಿತ್ತು. ಇವನ್ ನುಂಗಿದ ಮೇಲೆ ಡೈಜೆಷನ್ನೇ ಆಗಿಲ್ಲ. ಸ್ತೋತ್ರ. ಯಾಕಪ್ಪ ನುಂಗದೆ ಅಂತ ಮೀನು 3 ದಿನ ಮೀನು ಇವನ್ನ ತಿನ್ನಂಗೂ ಇಲ್ಲ. ನೋಡ್ರಿ, ಕೆಲವರು ಹಂಗೆ ಜೀರ್ಣನೂ ಆಗಲ್ಲ. ನಮ್ಮಲ್ಲಿ ಹೇಳ್ತೀವಲ್ಲ, ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಕೆಲವ್ರ ಸ್ವಭಾವ ಹಂಗೆ, ಹೇಳಿ 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 ಸಾಕಾಗೋಯ್ತು ನಮಗೆ. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಗೊತ್ತಾ? ಬಿಟ್ಬಿಡ್ರಿ ಅವನ್ನ ಅಂತ. ಯೋನ ಮೀನಿನ ಹೊಟ್ಟೆ ಒಳಗಡೆ ಯೋನ ಸ್ತೋತ್ರ ಅವಾಗ ಲೆಕ್ಕ ಹಾಕದ, ದೇವ್ರೇ ನಾನು ನಿನಗೆ ಹೋಗ್ಬಿಡ್ತೀನಪ್ಪ, ಇದು ಏನಪ್ಪ ಗುಹೆ ಥರ ಇದೆ. ಮೀನಿನ ಹೊಟ್ಟೆಯಲ್ಲಿ ಏನು ಕಾಣುತ್ತೆ? ಸ್ತೋತ್ರ. ಆ ಚಿಕ್ಕ ಕರಳು ದೊಡ್ಡ ಕರಳು ಹಿಂಗೆ ಆಡುವಾಗ ಇವನೇನೋ ಹಾವು ಅಲ್ಲ ಆಡ್ತಾ ಇದೆಪ್ಪ ಅಂತಾನೆ. ಸ್ತೋತ್ರ. ಸ್ತೋತ್ರ. ಮೀನೇನು ಘಮಘಮ ಅಂತ ವಾಸನೆ ಇರುತ್ತಾ? ಹೊಟ್ಟೆ ಒಳಗಡೆ ಉಸಿರು ಕಟ್ಟಂಗೆ. ಸ್ತೋತ್ರ. ವಡಿವೇಲು ಹೇಳ್ದಾಗೆ, ವಡಿವೇಲು ಅಂತ ಜೋಕ್ ನನಗೆ ತೋರಿಸ್ಕೊಟ್ರು. ನನಗೆ ಯಾರು ಇವನು ದೀಪಕ್ಕೆ ಇರಬೇಕು. ಸ್ತೋತ್ರ. ಕಳಿಸ್ಕೊಟ್ಟ. ಅಮ್ಮನ ಹೊಟ್ಟೆಯಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ 10 ತಿಂಗಳು. ಸ್ತೋತ್ರ. ನೋಡಿದ್ದೀರದು? ನಾನು ನೋಡಿದ್ದೀನಿ ರೀ, ನೀವು ಧೈರ್ಯವಾಗಿ ಹೇಳಿ. ಸ್ತೋತ್ರ. ಯಾರು ವಡಿವೇಳು ಅಂತಾರ ನಿಂತ್ಕೊಂಬೇಡ್ರಿ. ಸ್ತೋತ್ರ. ತಮಿಳು ಕಾಮಿಡಿಯನು. ಸ್ತೋತ್ರ. ಅಮ್ಮ ಹೇಳ್ತಾರೆ, ನಿನ್ನನ್ನು ನಾನು ಕಷ್ಟ ಬಿದ್ದು 10 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹೆ ಮಾಡಿದ್ದು. ಅವಾಗ ಎದ್ಬಿಟ್ಟು ಹೇಳ್ತಾನೆ, ಏನು ಒತ್ತಿದೀಯಾ? 10 ತಿಂಗಳು ನಾನು ಅನುಭವಿಸಿದ ಕಷ್ಟ ಅಂತ. ಅಲ್ಲೊಂದು ಲೈಟ್ ಇದೆಯಾ, ಒಂದು ಫ್ಯಾನ್ ಇದೆಯಾ? ನೀನು ಗರ್ಭವತಿಯನ್ನು ಕಾರಣಕ್ಕೆ ಎಲ್ಲ ನಿನಗೆ ತಂದು ತಂದು ಅದು ಇದೆಲ್ಲ ಕೊಡ್ತೀಯ. ಒಂದು ಏನಾದರೂ ಅವನಿಗೆ ಬೇಕಾದದ್ದು ಕೊಡಬೇಕು ಅಂತ ಏನಾದರೂ ಮಾಡಿದೆಯಾ? ಎಲ್ಲ ತಿಂದು ನನ್ನ ಹೆಸರಲ್ಲಿ ಮಜಾ ಮಾಡಿಬಿಟ್ಟು ಈಗ ನೀನು ಎತ್ತಿದೀಯ ಅಂತ ಕಷ್ಟ ಬಿಡ್ತೀಯ. ಅವನ ತಮಾಷೆ. ನಾನು ಅದನ್ನು ಇಟ್ಕೊಂಡು ಯೋನನ ಯೋಚನೆ ಮಾಡಿದೆ. ಸ್ತೋತ್ರ. ಯೋನ ಹೆಂಗೆ ಬಿದ್ದಿರ್ಬೋದು? ತಾಯಿ ಹೊಟ್ಟೆಯಲ್ಲ, ಇದು ಮೀನು ಹೊಟ್ಟೆಯಲ್ಲಿ. ಸ್ತೋತ್ರ. ಕೆಲವೊಮ್ಮೆ ಬೇಡ್ರಿ, ದೇವ್ರ ಮಾತು ಕೇಳದೆ ಹೋದರೆ ಕೆಲವೊಂದು ಹೊಟ್ಟೆಯಲ್ಲಿ ಬೆಳಿಬೇಕು, ನೀವು ಸುತ್ತಬೇಕಾಗುತ್ತೆ. ಆಮೇಲೆ ಹಲ್ಲೆಲೂಯಾ, ಯು ವಿಲ್ ಕಮ್ ಬ್ಯಾಕ್. ಬಂದೇ ಬರಬೇಕು. ನೀನು ಎಲ್ಲಿ ಹೋದ್ರೂ ಸರಿ, ಮೂಗ್ ದಾರ ಹಾಕಿ ಎಳ್ಕೊಂಬಂದು ದೇವ್ರು ಅಲ್ಲೇ ಬಿಡ್ತಾರೆ. ಅಷ್ಟು ಕಾಲ ವೇಸ್ಟು, ಟೈಮ್ ವೇಸ್ಟು. ಇದು ಅನ್ಸಕ್ಸಸ್ಫುಲ್ ಪರ್ಸನ್ನ ಜೀವನ. ಇದು ನಿನ್ನ ಜೀವನ ಯಶಸ್ಸು ಕಾಣಬೇಕಾ? ದೇವರ ಮಾತಿಗೆ ವಿಧೇಯನಾಗು. ದೇವರೇ, ನಿನ್ನ ಶಬ್ದವನ್ನು ಕೇಳುವ ಕಿವಿಯನ್ನು ನನಗೆ ದಯಪಾಲಿಸು. ನಿನ್ನ ಮಾತಿಗೆ ವಿಧೇಯನಾಗುವ ಹೃದಯವನ್ನು ನನಗೆ ಕೊಡು. ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ನಡೆಯುವಂಥ ಸದ್ಗುಣ ನನಗೆ ಕೊಡು. ನನ್ನ ಜೀವನ ಯಾವಾಗಲೂ ನಿನ್ನಲ್ಲಿ ಯಶಸ್ಸನ್ನು ಕಂಡು ನಿನ್ನ ಮೂಲಕ ಆಶೀರ್ವಾದದೊಂದಿಗೆ ನಡೆಯೋದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸು. ಹೃದಯದ ಆಳದಿಂದ 1 ನಿಮಿಷ ಪ್ರಾರ್ಥನೆ ಮಾಡಲಿ. ಎಲ್ಲಾದರೂ ಹೃದಯ ಕಠಿಣವಾಗಿದೆಯಾ? ಉಪದೇಶಕ್ಕೆ ವಿಧೇಯನಾಗದೆ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊತಾ ಇದ್ದೀರಾ? 1 ನಿಮಿಷ ಪ್ರಾರ್ಥನೆ ಮಾಡ್ರಿ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಎಸಪ್ಪ, ಈ ಜನರು ನಿನ್ನ ಕೈಲಿ ಕೊಡ್ತೇನೆ. ಆಶೀರ್ವದಿಸು, ಇವರನ್ನ ಆಶೀರ್ವದಿಸು. ನಿನ್ನ ಮಾರ್ಗ ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗದೆ ಯೆಹೋಶುವನ ಹಾಗೆ
ನಿನ್ನ ಧರ್ಮಶಾಸ್ತ್ರವನ್ನು ಹಗಲು ರಾತ್ರಿ ಧ್ಯಾನಿಸಿ ಅದರಲ್ಲಿ ಜೀವಿಸೋದಕ್ಕೆ ಕೃಪೆ ಕೊಡು. ನಿನ್ನ ಜನ ಕೃತಾರ್ಥರಾಗಲಿ, ಇವರ ಆಶೀರ್ವಾದ ಕಾಣಲಿ, ಇವರು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಉಂಟಾಗಲಿ. ಎಲ್ಲ ನಷ್ಟಗಳನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. ಎಲ್ಲ ದುರಾತ್ಮನ ಕ್ರಿಯೆಗಳನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. ದುಷ್ಟ ಚಿಂತೆ ತರುವ ದುರ್ಮಾರ್ಗವನ್ನೇ ನಡೆಸುವ ದುಷ್ಟಾತ್ಮನನ್ನು ಯೇಸುವಿನ ನಾಮದಲ್ಲಿ ನಾನು ಶಪಿಸ್ತೇನೆ. ದೈವಾನುಗ್ರಹ ನಿನ್ನ ಜನರಿಗೆ ಕೊಡು. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಹಲ್ಲೆಲೂಯಾ.